ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿವರೆಗೆ ನೀಟ್ ಸಂಭವ್ ಕನ್ನಡ ಕ್ರಾಶ್ ಕೋರ್ಸ್ ಬ್ಯಾಚ್ ಅಲ್ಲಿ ನೀವು 12th ಸ್ಟ್ಯಾಂಡರ್ಡ್ ನ ಮೊದಲನೇ ಚಾಪ್ಟರ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ನೋಡಿದ್ದೀರಾ. ಈ ದಿನ ನಾವು ಎರಡನೇ ಚಾಪ್ಟರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನೋಡೋಣ. ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ಪರ್ಫೆಕ್ಟ್ ಆಗಿ ಎಕ್ಸಾಮ್ ತಯಾರಿ ಮಾಡ್ರಿ. ಯಾವುದೇ ಕಾರಣಕ್ಕೂ ಲೇಜಿನೆಸ್ ಇದೆಯಲ್ಲ, ಅದು ನಿಮ್ಮ ಹತ್ರ ಕೂಡ ಸುಳಿಬಾರ್ದು. ಇಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಆ ದಿನದ ಕೆಲಸನ್ನ ಅದೇ ದಿನ ಮುಗಿಸ್ತಾ ಇರಿ. ಪ್ರೋಕಾಸ್ಟಿನೇಷನ್ ಬೇಡ. ನಾಳೆ ಆಮೇಲೆ ಮಾಡೋಣ ಅನ್ನುವ ಸ್ವಭಾವ ನಿಮ್ಮಲ್ಲಿ ಈ ಕೆಲವೊಂದು ದಿನ ಬೇಡ. ಎಕ್ಸಾಮ್ ಮುಗಿಯುವವರೆಗೆ ಆ ದಿನದ ಕೆಲಸನ್ನ, ಆ ದಿನದ ರಿವಿಷನ್ ಏನಿದೆಯಲ್ಲ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದೇನಿದೆಯಲ್ಲ, ಅಥವಾ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಿದೆಯಲ್ಲ, ಅದು ಆ ದಿನಾನೇ ಮುಗಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ಅದನ್ನ ಪೋಸ್ಟ್ಪೋನ್ ಮಾಡಬೇಡಿ. ಯಾವುದೇ ಹೊಸ ಕಾನ್ಸೆಪ್ಟ್ಗಳನ್ನ ಕಲೀಲಿಕ್ಕೆ ಟ್ರೈ ಮಾಡಬೇಡಿ. ಈಗ ಅಷ್ಟೊಂದು ಸಮಯ ಇಲ್ಲ. ನಿಮಗೆ ಗೊತ್ತಿರುವಂತ ಕಾನ್ಸೆಪ್ಟ್ಗಳನ್ನೇ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ತಾ ಇರಿ. ಅವುಗಳನ್ನೇ ಪದೇ ಪದೇ ರಿವಿಷನ್ ಮಾಡ್ತಾ ಇರಿ, ಮೆಮರೈಸ್ ಮಾಡ್ತಾ ಇರಿ. ಬಯಾಲಜಿಯಲ್ಲಿ ಬಹಳಷ್ಟು ಎಕ್ಸಾಂಪಲ್ಗಳು ಬರುತ್ತೆ. ಆ ಎಕ್ಸಾಂಪಲ್ಗಳನ್ನ ಪದೇ ಪದೇ ನೋಡ್ಕೊಳ್ತಾ ಇರಿ. ಯಾವ ಕಾನ್ಸೆಪ್ಟ್ ಅನ್ನು ನೀವು ಮರಿತಾ ಇರ್ತೀರಲ್ಲ, ಆ ಕಾನ್ಸೆಪ್ಟ್ಗಳನ್ನ ನೀವು ಪದೇ ಪದೇ ನೋಡ್ತಾ ಇರಿ, ಅವುಗಳ ರಿವಿಷನ್ ಮಾಡ್ತಾ ಇರಿ. ನಿಮಗೆ ಗೊತ್ತಿರುವ ಕಾನ್ಸೆಪ್ಟ್ ಅನ್ನೇ ಪರ್ಫೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಆ ಕಾನ್ಸೆಪ್ಟ್ ನನ್ ಮಿಸ್ ಆಗಿದೆ, ಇದು ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತ ಅವು ಹೊಸ ಕಾನ್ಸೆಪ್ಟ್ಗಳನ್ನ ನೀವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಪ್ಯಾನಿಕ್ ಆಗ್ತೀರಾ, ಟೆನ್ಷನ್ ಹೆಚ್ಚಾಗುತ್ತೆ. ಟೆನ್ಷನ್ ಇಂದ ಬರೋ ಕಾನ್ಸೆಪ್ಟ್ಗಳೆಲ್ಲ ಮರಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಿರುವಂತ ಕಾನ್ಸೆಪ್ಟ್ಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ತಾ ಇರಿ. ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಜಾಸ್ತಿ ಸಾಲ್ವ್ ಮಾಡ್ತಾ ಇರಿ. ಅದರ ಜೊತೆಗೆ ನಾವಿಲ್ಲಿ DPP ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಾನು ಇಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಿರುವ ಏನು ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟ್ಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇವುಗಳ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತಾ ಇರುತ್ತೆ. ಇಲ್ಲಿ ನಾನು NCERT ಯಲ್ಲಿ ಬರುವಂತ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆಯಲ್ಲ, ಅದೆಲ್ಲವೂ ಕ್ವಿಕ್ ಆಗಿ ನಿಮ್ಮ ಜೊತೆಗೆ ರಿವಿಷನ್ ಮಾಡ್ತಾ ಇರ್ತೀನಿ. ಸೊ ಅದನ್ನ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನೋಡ್ಕೊಳ್ತಾ ಇರಿ. ಒನ್ ಶಾರ್ಟ್ ವಿಡಿಯೋ ಲೆಕ್ಚರ್ಸ್ ಇದನ್ನ ನೋಡ್ಕೋತಾ ಇರಿ. ನೀಟ್ಗಾಗಿ ಪರ್ಫೆಕ್ಟ್ ಆಗಿರಿ. ಯಾವುದೇ ಕಾರಣಕ್ಕೂ ಹೆದರ್ಲಿಕ್ಕೆ ಹೋಗಬೇಡಿ. ಓಕೆ, ನೋಡಿ, ನಾವು ಈ ದಿನ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಏನೇನು ಚಾಪ್ಟರ್ ಏನೇನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಬೇಕಾಗಿದೆ. ಒಂದು, ಫಸ್ಟ್ ಫ್ಲವರ್ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಆಮೇಲೆ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್ ನೋಡೋಣ. ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೋರಾಂಜಿಯಂ, ಮೈಕ್ರೋಸ್ಪೋರೋಜೆನೆಸಿಸ್, ಪೋಲನ್ ಗ್ರೈನ್, ದೆನ್ ಪಿಸ್ಟಿಲ್, ಮೆಗಾಸ್ಪೋರಾಂಜಿಯಂ ಅಂದ್ರೆ ಓವ್ಯೂಲ್, ದಟ್ ಇಸ್ ಎಂಬ್ರಿಯೋ ಸ್ಯಾಕ್, ಇದೆಲ್ಲ ನೋಡೋಣ. ಅದರ ಜೊತೆಗೆ ಪಾಲಿನೇಷನ್ ನೋಡಬೇಕಾಗಿದೆ. ಏಜೆಂಟ್ಸ್ ಆಫ್ ಪಾಲಿನೇಷನ್ ಯಾವ್ದು ನೋಡೋಣ. ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವ್ದಿದೆ. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಈ ಮ್ಯಾಸ್ಕ್ಯುಲೇಷನ್ ಪ್ರೋಸೆಸ್ ಏನೇನು ಬರುತ್ತೆ ನೋಡೋಣ. ಡಬಲ್ ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡ್ ಇವೆಂಟ್, ದಟ್ ಇಸ್ ಎಂಬ್ರಿಯೋ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಅಂಡ್ ಎಂಬ್ರಿಯೋ ಡೆವಲಪ್ಮೆಂಟ್, ಅಂಡ್ ಫೈನಲಿ ಅಪೋಮಿಕ್ಸಿಸ್ ಏನಾಗುತ್ತೆ ಅದನ್ನ ನೋಡೋಣ. ಓಕೆ, ಸೊ ಫಸ್ಟ್ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಫ್ಲವರ್. ಏನಿದು ಫ್ಲವರ್? ಫ್ಲವರ್ ಇಸ್ ದಿ ಮೇನ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ದಿ ಪ್ಲಾಂಟ್. ಫ್ಲವರ್ ಇದೆಯಲ್ಲ, ಇದು ಮೇನ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಸೆಕ್ಸುವಲಿ ರೀಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ ಆಫ್ ದಿ angiosperms. It is the unique feature of angiosperms. It will also give a immense and aesthetic pleasure to the human beings. So ಈ ಫ್ಲವರ್ ಅಲ್ಲಿ ಮೇನ್ಲಿ there are 4 important whorls. ಅವುಗಳನ್ನ 2 whorls ಆಗಿ, 2 ಗ್ರೂಪ್ ಆಗಿ ಕ್ಯಾಟಗರೈಸ್ ಮಾಡ್ತೀವಿ. ಒಂದು ನಾನ್ ಎಸೆನ್ಷಿಯಲ್ ಅಂಡ್ ಒನ್ ಮೋರ್ ಈಸ್ ಎಸೆನ್ಷಿಯಲ್ whorls. ಒಂದಿದೆ ನಾನ್ ಎಸೆನ್ಷಿಯಲ್ whorls ಅಂಡ್ ಅನದರ್ ಒನ್ ಇದೆ ಎಸೆನ್ಷಿಯಲ್ whorls ಅಂತ ಹೇಳ್ತೀವಿ. ನಾನ್ ಎಸೆನ್ಷಿಯಲ್ whorls ಅಂಡ್ ಒನ್ ಮೋರ್ ಈಸ್ ಎಸೆನ್ಷಿಯಲ್ whorl ಅಂತ 2 ಪ್ರಕಾರಗಳಾಗಿ ಡಿವೈಡ್ ಮಾಡ್ತೀವಿ. ನಾನ್ ಎಸೆನ್ಷಿಯಲ್ whorl ಇದೆಯಲ್ಲ, ಇನ್ ದಿಸ್, ಓಕೆ, ಇನ್ನು ನಾನ್ ಎಸೆನ್ಷಿಯಲ್ ವರ್ಲ್ ಅಲ್ಲಿ ಬರುತ್ತೆ ಒಂದು ಕ್ಯಾಲಿಕ್ಸ್ ಅಂಡ್ ಇನ್ನೊಂದು ಕರೋಲಾ. ಎಸೆನ್ಷಿಯಲ್ ವರ್ಲ್ಸ್, ದೀಸ್ ಆರ್ ನಥಿಂಗ್ ಬಟ್ ದ ರೀಪ್ರೊಡಕ್ಟಿವ್ ವರ್ಲ್ಸ್ ಅಂತ ಹೇಳ್ತೀವಿ. ಎಸೆನ್ಷಿಯಲ್ ವರ್ಲ್ಸ್ ಆರ್ these are the main reproductive worlds. They are directly involved in the reproduction. These are the reproductive worlds, and these are 2. One is male reproductive part or male reproductive structure, that we can say it is the androsium,
and female reproductive structure. It is a male reproductive structure and female reproductive structure ಇದೆಯಲ್ಲ ಅದನ್ನ ನಾವು ಗೈನೋಸಿಯಂ ಅಂತ ಕರಿತೀವಿ. ಇದು ಗೈನೋಸಿಯಂ, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಗೈನೋಸಿಯಂ. ಸೊ ಇದು ನಾನ್ ಎಸೆನ್ಷಿಯಲ್ ವರ್ಲ್ಸ್ ಇದೆ. ದಿಸ್ ಕ್ಯಾಲಿಕ್ಸ್ ಅಂಡ್ ಕರೋಲಾ, ದೀಸ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ದೇರ್ ಫೋರ್ ಇವುಗಳನ್ನ ಆಕ್ಸೆಸರಿ ವರ್ಲ್ಸ್ ಅಂದ್ರೂ ಕೂಡ ನಡೆಯುತ್ತೆ. ಸೊ ದೀಸ್ ಆರ್ ದಿ ಆಕ್ಸೆಸರಿ ವರ್ಲ್ಸ್ ಅಂಡ್ ದೀಸ್ ಆರ್ ದಿ ಎಸೆನ್ಷಿಯಲ್ ವರ್ಲ್ಸ್. ಸೊ ಆಕ್ಚುಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಾವು ಈಗ ಡೀಟೇಲ್ ಆಗಿ ಇವುಗಳ ಬಗ್ಗೆನೇ ನೋಡಬೇಕಾಗಿದೆ. ಅಂದರೆ ಆಂಡ್ರೋಶಿಯಂ, ಗೈನೋಸಿಯಂ ಏನಿದೆ ಅದನ್ನೇ ಒನ್ ಬೈ ಒನ್ ನೋಡೋಣ. ಫಸ್ಟ್ ನೋಡೋಣ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್. ಸೊ ಅದರಲ್ಲಿ ಏನು ನೋಡಬೇಕಾಗಿದೆ ನೋಡಿ, ಫಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ದಟ್ ಇಸ್ ಆಂಡ್ರೋಶಿಯಂ ಪಾರ್ಟ್ ನೋಡೋಣ. ಸ್ಟೆಮನ್ಸ್ ಆರ್ ದಿ ಯೂನಿಟ್ಸ್ ಆಫ್ ಆಂಡ್ರೋಶಿಯಂ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವು ನೋಡೋಣ ಸ್ಟೆಮನ್ ಆರ್ ಅದರಲ್ಲಿ ಮೈಕ್ರೋಸ್ಪೊರಾಂಜಿಯಂ ಮತ್ತೆ ಪೋಲನ್ ಗ್ರೇನ್ ಯಾವ ರೀತಿ ಡೆವಲಪ್ ಆಗುತ್ತೆ. Androecium, it is the male reproductive part. It consists of a whorl of stamens and it is representing the male reproductive organ. Androecium ಅಥವಾ stamen, it representing the male reproductive organ ಅಂತ ಹೇಳ್ತೀವಿ. ಒಂದು stamen ಇದೆ, okay. If you consider the stamen, a typical stamen, it is made up of mainly two parts. ಒಂದು long filament, that is a stalk ಅಂತ ಹೇಳ್ತೀವಿ. And another one is the main sexual reproducing part, that is the anther ಅಂತ ಹೇಳ್ತೀವಿ. ಯಾವ ರೀತಿ ಇದೆ ನೋಡಿ. ಸೊ ಕನ್ಸಿಡರ್ಡ್ ಇಫ್ ಇಟ್ ಇದೆ ಈ ರೀತಿ ಸ್ಟೆಮನ್ ಇದೆ ಇಲ್ಲಿ, ಓಕೆ. ಮೋಸ್ಟ್ ಕಾಮನ್ ಬೈಲೋಬ್ಡ್ ಸ್ಟೆಮನ್ ನಾನು ಡ್ರಾ ಮಾಡ್ತಾ ಇದ್ದೀನಿ ಲೈಕ್ ದಿಸ್. ಸೊ ಇದಾಯ್ತು. ಸೊ ಇನ್ ದಿ ಬೈಲೋಬ್ಡ್ ಸ್ಟೆಮನ್, or we can say our anther, it is a complete one stamen structure ಇದೆ and this one is a stamen ಅಂತ ಹೇಳ್ತೀವಿ, or we can say anther ಅಂತ ಹೇಳ್ತೀವಿ. This part we can say it is a anther. ಇದು anther ಆಯ್ತು. And this part we can say it is a filament, that is the stalk of the stamen. Filament usually it is a non fertile part ಅಂತಾನು ಹೇಳ್ಬೋದು. ಇದು ನಾನ್ ಫರ್ಟೈಲ್ ಪಾರ್ಟ್ ಇದೆ, ಮೀನ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇದರ ಪಾರ್ಟಿಸಿಪೇಷನ್ ಏನಿಲ್ಲ, ಜಸ್ಟ್ ಇದು ಸ್ಟಾಕ್ ಇದೆ. ಅಂಡ್ ಇಟ್ಸ್ ಅ ಪ್ರಾಕ್ಸಿಮಲ್ ಪಾರ್ಟ್ ದಟ್ ಈಸ್ ನಿಯರ್ ಟು ಇಟ್ಸ್ ಮದರ್ ಆಕ್ಸಿಸ್. ದ ಪಾರ್ಟ್ ಆಫ್ ದಿ ಸ್ಟೆಮನ್ ವಿಚ್ ಇಸ್ ನಿಯರ್ ಟು ಮದರ್ ಆಕ್ಸಿಸ್, ದಟ್ ಇಸ್ ಎ ಪ್ರಾಕ್ಸಿಮಲ್ ಪಾರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಲೋವರ್ ಪಾರ್ಟ್ ಆಗಿದೆ, ಓಕೆ. ದ ಪ್ರಾಕ್ಸಿಮಲ್ ಪಾರ್ಟ್ ಇದೆಯಲ್ಲ, ಇಟ್ ಈಸ್ ಅಟ್ಯಾಚ್ಡ್ ಟು, ಈ ಪ್ರಾಕ್ಸಿಮಲ್ ಪಾರ್ಟ್ ಇಟ್ ಮೇ ಬಿ ಅಟ್ಯಾಚ್ಡ್ ಟು ದಿ ಥಲಾಮಸ್, or we can say sometimes on the petals, or it may be on the tepals ಮೇಲೂ ಕೂಡ ಅಟ್ಯಾಚ್ ಆಗಿರುತ್ತೆ ಇನ್ ಕೆಲವೊಂದು ಫ್ಲವರ್ಸ್ ಗಳಲ್ಲಿ. ಆಂಥರ್ಸ್, ಇಟ್ ಈಸ್ ದಿ ಸೆಕ್ಷುವಲ್ ಪಾರ್ಟ್. ಇದು ಸೆಕ್ಷುವಲ್ ಪಾರ್ಟ್ ಇದೆ. ಜನರಲಿ ಈ ಇಮೇಜ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಟ್ ಇಸ್ ಎ ಬೈಲೋಬ್ಡ್, ಎರಡು ಲೋಬ್ಸ್ ಇದೆ. ಬೈಲೋಬ್ಡ್ ಆಂಥರ್ ಇಸ್ ದಿ ಮೋಸ್ಟ್ ಕಾಮನ್ ಅಂಡ್ ಟಿಪಿಕಲ್ ಆಂಥರ್ ಅಂತ ಹೇಳ್ತೀವಿ. ಕೆಲವೊಂದು ಮೋನೋಲೋಬ್ಡ್ ಆಂಥರ್ ಕೂಡ ಇದೆ, ರೇರ್ಲಿ ಇದೆ, ಬಟ್ ಬೈಲೋಬ್ಡ್ ಆಂಥರ್ ಇಸ್ ವೆರಿ ಕಾಮನ್. ಅಂಡ್ ಈ ಎರಡು ಲೋಬ್ಸ್ಗಳು ಒಂದಕ್ಕೊಂದು ಇಲ್ಲಿ ಕನೆಕ್ಷನ್ ಇಂದ ಕನೆಕ್ಟ್ ಆಗಿದೆ. ದಟ್ ಇಸ್ ಎ ಕನೆಕ್ಟಿವ್ ಟಿಶ್ಯೂ, ದಟ್ ಇಸ್ ಎ ಥೀಕಸ್ ಇರುತ್ತೆ. ಸೊ ದೇರ್ ಫೋರ್ ಇದನ್ನ ಬೈಥೀಕಸ್ ಆಂಥರ್ ಕೂಡ ಹೇಳ್ತೀವಿ. ಬೈಲೋಬ್ಡ್ ಆರ್ ಬೈಥೀಕಸ್ ಆಂಥರ್ ಕೂಡ ಹೇಳ್ತೀವಿ. both the lobes are interconnected with a tissue, that is a connectiva. So ಬೈಥೀಕಸ್ ಆಂಥರ್ ಕೂಡ ಅದನ್ನ ಹೇಳ್ತಿರ್ತೀವಿ. ಸೊ ನೋಡಿ ಇಲ್ಲಿ ಟೂ ಸ್ಟ್ರಕ್ಚರ್ಸ್, ಒಂದು ಫಿಲಾಮೆಂಟ್, ಸ್ಟೆಮನ್ ಅಲ್ಲಿ ಮೇಲೆ ಎರಡು ಸ್ಟ್ರಕ್ಚರ್ ಬರುತ್ತೆ. ಒಂದು ಫಿಲಾಮೆಂಟ್, ಇಟ್ ಇಸ್ ಎ ಲಾಂಗ್ ಸ್ಲೆಂಡರ್ ಸ್ಟಾಕ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಬರುತ್ತೆ ಗೊತ್ತಾ, ಇದು ನೋಡಿ. ಸೊ ಈ ಪಾರ್ಟ್ ಯಾವುದು, ಇದು ನೋಡಿ. ದ ಪ್ರಾಕ್ಸಿಮಲ್ ಎಂಡ್ ಆಫ್ ದಿ ಫಿಲಾಮೆಂಟ್ ಈಸ್ ಅಟ್ಯಾಚ್ ಟು ದಿ ಥಲಾಮಸ್. ಇಲ್ಲಿ ನಾನು ಇಮೇಜ್ ಮಾಡಿದ್ದೆ ನೋಡಿ, ಇದು ನೋಡಿ. ಪ್ರಾಕ್ಸಿಮಲ್ ಪಾರ್ಟ್ ಆಫ್ ದಿ ಫಿಲಾಮೆಂಟ್ ಅಟ್ಯಾಚ್ ಟು ದಿ ಥಲಾಮಸ್, ಓಕೆ, ಆರ್ ದ ಪೆಟಲ್ಸ್ ಆಫ್ ದಿ ಫ್ಲವರ್, ಆರ್ ಸಮ್ಟೈಮ್ಸ್ ಇಟ್ ಮೇ ಬಿ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಟೆಪಲ್ಸ್ಗೂ ಕೂಡ ಅಟ್ಯಾಚ್ ಆಗಿರುತ್ತೆ. ಇಟ್ ಮೇ ಬಿ ವಿತ್ ದಿ ಟೆಪಲ್ಸ್ ಆಲ್ಸೋ. ದ ನಂಬರ್ ಅಂಡ್ ಲೆಂತ್ ಆಫ್ ದಿ ಸ್ಟೆಮನ್ಸ್ ಆರ್ ವೇರೀಸ್ ಫ್ರಮ್ ಫ್ಲವರ್ ಟು ಫ್ಲವರ್. ಲೆಂತ್ ಆಫ್ ಫಿಲಾಮೆಂಟ್ ಎಷ್ಟಿದೆ ಅಥವಾ ನಂಬರ್ ಆಫ್ ಸ್ಟೆಮನ್ಸ್ ಪ್ರತಿಯೊಂದು ಫ್ಲವರ್ ಎಷ್ಟಿದೆ ಅದು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಇದು ಫ್ಲವರ್ ಟು ಫ್ಲವರ್ ವೇರಿ ಆಗ್ತಾ ಇರುತ್ತೆ. ದ ನೆಕ್ಸ್ಟ್ ಪಾರ್ಟ್ ನೋಡೋಣ. ದ ಮೇನ್ ಪಾರ್ಟ್, the sexually or fertile part of the stamen, that we can say it is the anther ಅಂತ ಹೇಳ್ತೀವಿ. It is the terminal, generally bilobed ಇರುತ್ತೆ, bilobed structure in the anther, okay, and each lobe having the theca.
that is a thika ಅಲ್ಲಿ connective tissue ಇದೆ, thika ಇದೆ, and that we can say therefore a typical anther is a bilobed or dithecus ಅಂತ ಹೇಳ್ತೀವಿ. Usually there is a longitudinal groove runs lengthwise between the two theca or two lobes, and each anther, ಒಂದು anther ನೋಡಿದ್ದೆ ಆದ್ರೆ ಅದರಲ್ಲಿ 4 microsporangia ಕಾಣಿಸುತ್ತೆ ನಿಮಗೆ. There are the 4 microsporangia, so therefore that is a tetragonal structure ಇರುತ್ತೆ, 4 microsporangia, ಅದಕ್ಕಾಗಿ ಇದನ್ನ tetrasporangiate anther ಕೂಡ ಅಂತ ಹೇಳ್ತೀವಿ. 4 microsporangium ಇದೆ, so it is a tetrasporangiate. most common anther ಇದೆಯಲ್ಲ ಅದು bilobed or we can say dithecus or tetrasporangiate anther ಅಂತ ಹೇಳ್ತಾ ಇರ್ತೀವಿ. And these microsporangia, they undergo the maturation and they will forms into a pollen sac. So totally ಎಷ್ಟು pollen sacs ಇರುತ್ತೆ, ಒಂದು ಮೈಕ್ರೋಸ್ಪೋರಾಂಜಿಯಾದಿಂದ ಒಂದು pollen sac ಆಗುತ್ತೆ. ಸೊ ಟೋಟಲಿ 4 ಮೈಕ್ರೋಸ್ಪೋರಾಂಜಿಯಾ ಇರುತ್ತೆ ಒಂದು ಆಂಥರ್ ಅಲ್ಲಿ. ಸೊ 4 pollen sac ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. The next structure of microsporangium ನೋಡೋಣ. That is the pollen sac. If you see the transverse section of anther ನ ಟ್ರಾನ್ಸ್ವರ್ ಸೆಕ್ಷನ್ ನೀವು ನೋಡಿದ್ದೆ ಆದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೈಕ್ರೋಸ್ಪೋರಾಂಜಿಯಂ ಕಾಣಿಸುತ್ತೆ. ಅಂಡ್ ಈಚ್ ಆಂಥರ್ ಇಟ್ ಈಸ್ ಮೇಡ್ ಅಪ್ ಆಫ್, ಆಂಥರ್ ಇದೆಯಲ್ಲ ಇಟ್ ಈಸ್ ಮೇಡ್ ಅಪ್ ಆಫ್, ಇಟ್ ಈಸ್ ಸರೌಂಡೆಡ್ ಬೈ ದ 4 ವಾಲ್ ಲೇಯರ್ಸ್. ಅಂಡ್ ಕಂಪ್ಲೀಟ್ ಆಂಥರ್ ಅಂತ ಹೇಳ್ಬೋದು ಅಥವಾ ಮೈಕ್ರೋಸ್ಪೋರಾಂಜಿಯಂ. ಇಟ್ ಈಸ್ ಮೈಕ್ರೋಸ್ಪೋರಾಂಜಿಯಂ ಆರ್ ಆಫ್ಟರ್ ದ ಮ್ಯಾಚುರೇಷನ್ ಇಟ್ ಬಿಕಮ್ಸ್ ಎ ಪೋಲನ್ ಸ್ಯಾಕ್ ಆಗ್ತಾ ಇದೆ. ಇದು ವಿ ಕ್ಯಾನ್ ಸೇ ಇಟ್ ಇಸ್ ಎ ಪೋಲನ್ ಸ್ಯಾಕ್. It is surrounded by the 4 wall layers. Anther or microsporangium, it is surrounded by the 4 wall layers. They are outer epidermis, the completely outer epidermis wall layer ide. Then second one is the endothecium. Third one is the middle layer. Third layer ಇದೆಯಲ್ಲ ಇದು ಮಿಡಲ್ ಲೇಯರ್. ಅಂಡ್ ಇನ್ನರ್ ಒನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಟ್ಯಾಪೇಟಮ್. ದ ಇನ್ನರ್ ಲೇಯರ್ ಜನರಲಿ ವಿ ಸೇ ಇಟ್ ಇಸ್ ಎ ಟ್ಯಾಪೇಟಮ್ ಲೇಯರ್. ಸೊ ನೋಡಿ ಇಲ್ಲಿ ದೇ ಆರ್ ದಿ 4 ಆಂಥರ್ ವಾಲ್ ಲೇಯರ್ಸ್. 4 ಆಂಥರ್ ಲೇಯರ್ಸ್ ಇದೆ. ಸೊ ದೇ ಆರ್ ಕಂಪ್ಲೀಟ್ಲಿ ಔಟರ್ ಒನ್ ಇಸ್ ದಿ ಎಪಿಡರ್ಮಿಸ್. ಇಟ್ ಈಸ್ ದಿ ಸಿಂಗಲ್ ಲೇಯರ್ಡ್ ಸೆಲ್ಸ್ ಇಂದ ಹೊಂದಿರುತ್ತೆ. ಒನ್ ಲೇಯರ್ ಆಫ್ ಸೆಲ್ಸ್ ಇರುತ್ತೆ. ಅಂಡ್ ಇಟ್ ಈಸ್ ಮೇನ್ಲಿ ಪ್ರೊಟೆಕ್ಟಿವ್ ಇನ್ ನೇಚರ್. Second is the endothecium. Endothecium ಇದು ಕೂಡ ಸಿಂಗಲ್ ಲೇಯರ್ಡ್ ಸೆಲ್ಸ್ ಇರುತ್ತೆ, ಪ್ರೊಟೆಕ್ಟಿವ್ ಇನ್ ನೇಚರ್, ಬಟ್ ಇಟ್ ಈಸ್ ವಿತ್ ದಿ ಅಲ್ಫಾ ಸೆಲ್ಲೋಜಿಕ್ ಫೈಬ್ರಸ್ ಬ್ಯಾಂಡ್ಸ್ ಇಂದ ಹೊಂದಿರುತ್ತೆ. ದಟ್ ಇಸ್ ಸೆಲ್ಲೋಸ್ ಫೈಬ್ರಸ್ ಬ್ಯಾಂಡ್ಸ್ ಇಂದ ಇದು ಹೊಂದಿರುತ್ತೆ. ಸೆಲ್ಯುಲೋಸ್ ಫೈಬ್ರಸ್ ಬ್ಯಾಂಡ್ಸ್ ಇಂದಾಗಿರುತ್ತೆ. ಸೊ ದೇರ್ ಫೋರ್ ಇಟ್ ಹೆಲ್ಪ್ಸ್ ಇನ್ ದಿ ಡಿಹೈಸನ್ಸ್ ಆಫ್ ದಿ ಆಂಥರ್ ಅಲ್ಲೂ ಇದು ಹೆಲ್ಪ್ ಮಾಡ್ತಿರುತ್ತೆ. ಮಿಡಲ್ ಲೇಯರ್ ಜನರಲಿ ಮಿಡಲ್ ಲೇಯರ್ ಇದೆಯಲ್ಲ ಯೂಶುವಲಿ ಇದು 1 to 3 ಲೇಯರ್ಡ್ ಸೆಲ್ಸ್ ಇರುತ್ತೆ. 1 to 3 ಲೇಯರ್ಡ್ ಸೆಲ್ಸ್ ಇರುತ್ತೆ. ಅಂಡ್ ದಿಸ್ ಮಿಡಲ್ ಲೇಯರ್ ಇಸ್ ದಿ ಎಪಿಮೆರಲ್ ಇನ್ ನೇಚರ್. ಇದನ್ನ ಎಫಿಮೆರಲ್ ಅಂತ ಹೇಳ್ತೀವಿ. ಎಫಿಮೆರಲ್ ಮೀನ್ಸ್ ಶಾರ್ಟ್ ಲಿವ್ಡ್. ಬಿಕಾಸ್ ಈ ಕಂಪ್ಲೀಟ್ ಆಂಥರ್ ಅಲ್ಲಿ ಅಥವಾ ಮೈಕ್ರೋಸ್ಪೋರಾಂಜಿಯಂ ಕಂಪ್ಲೀಟ್ ಆಗಿ ಡೆವಲಪ್ ಆಗುವವರೆಗೆ ಇದು ಇರೋದೇ ಇಲ್ಲ. Whatever the nutrient present in these cells, a reserve food present in these cells, it is consumed by the developing remaining cells. And it is compared to the epidermis, compared to the endothecium, middle layer cells, they are very short lived. So therefore adana ephemeral cells anta ಹೇಳ್ತೀವಿ. Ephemeral ಅಂದ್ರೆ short lived. So middle layer cells are the ephemeral cells. And all these 3 layers ಅವು ಇರುವವರೆಗೆ 3 ಲೇಯರ್ಸ್ ಇರುವವರೆಗೆ ಪ್ರೊಟೆಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಇನ್ನರ್ ಸೆಲ್ಸ್, ಇನ್ನರ್ ಟಿಶ್ಯೂಸ್ ಏನಿದೆಯಲ್ಲ ಅವುಗಳಿಗೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಿರುತ್ತೆ. ಇದು ಮೇನ್ ಫಂಕ್ಷನ್ ಆಯ್ತು. ಅದರ ಜೊತೆಗೆ ಈ 3 ವಾಲ್, ದಟ್ ಇಸ್ ಔಟರ್ ಎಪಿಡರ್ಮಿಸ್, ಎಂಡೋಥಿಸಿಯಂ ಅಂಡ್ ಮಿಡಲ್ ಲೇಯರ್, ಈ 3 ವಾಲ್ ಲೇಯರ್ ಬ್ರೇಕ್ ಆದ್ಮೇಲೆನೆ ಅಲ್ಲಿ ಒಳಗಡೆಯಿಂದ ಪೋಲನ್ ಗ್ರೈನ್ ಹೊರಗಡೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆಂಥರ್ ಡಿಹೈಸನ್ಸ್ ಆಗ್ಬೇಕಂದ್ರೆ ಈ 3 ವಾಲ್ ಲೇಯರ್ ಬ್ರೇಕ್ ಆಗಬೇಕು. ಆಲ್ ದೀಸ್ 3 layers they involved in the anther dehiscence and they also provide the protection. ಇಲ್ಲಿ ಕೊಡಿದ್ದಾರೆ ನೋಡಿ. The 3 outer wall layers perform the functions of protection and helps in the dehiscence of anther to release the pollen grains.
ನೆಕ್ಸ್ಟ್ ಇನ್ನರ್ ಮೋಸ್ಟ್ ಲೇಯರ್ ಇದೆಯಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ದಿ ಟ್ಯಾಪೇಟಮ್. innermost layer we can say it is the tapetum layer. Okay, so ಇಲ್ಲಿದೆ ನೋಡಿ. So this one is the completely innermost layer ಇದೆ, that we can say it is a tapetum layer ಅಂತ ಹೇಳ್ತೀವಿ. And usually its main function is it nourishes the developing pollens. It nourishes, tapetum, it nourishes the developing pollens because it contains a dense cytoplasm with more than one nucleus, multinucleated condition irutte. The cells of the tapetum are multinucleated and which contains a dense cytoplasm, which contains a lot of reserve food. So which nourishes, tapetum cells which nourishes the developing pollens. That is the innermost layer, we can say tapetum. Then inside the tapetum, within the microsporangium, so these are the 4 microsporangium. So these are the 4 microsporangium, and these microsporangium, then usually in the microsporangium there are some specific differentiated tissues are present, and these tissues forms into a sporogenous tissue. Use sporogenous tissue agi convert ಆಗಿರುತ್ತೆ after the differentiation, after the maturation. And these sporogenous tissue, they contains a mass of homogeneous cells. ಒಂದೇ ತರದ cells ಗಳನ್ನ ಹೊಂದಿರುತ್ತೆ, mass of homogeneous cells. These are present at the center of the microsporangia, and after the differentiation these sporogenous tissue they develops into a microspore mother cell. Each microspore mother cell have the potentiality to develop into a pollen grain. ಪ್ರತಿಯೊಂದು microspore mother cell ಅಲ್ಲಿ pollen grain ಆಗಿ ಡೆವಲಪ್ ಆಗುವಂತ potentiality ಇರುತ್ತೆ. So that's about the structure of TS of anther ಅಂತ ಹೇಳ್ಬೋದು, transverse section of anther ಅಂತ ನಾವು ಈ ಸ್ಟ್ರಕ್ಚರ್ ಗೆ ಹೇಳ್ಬೋದು with their explanation. And ಮತ್ತೆ ಇಲ್ಲಿ ಏನಿದೆ, they are the microsporangium. Okay, next ಇಲ್ಲಿ ನೋಡಿ, microsporogenesis. What is this microsporogenesis? The process of formation of microspores from microspore mother cell by the meiosis cell division. So that we can say microsporogenesis ಅಂತ ಹೇಳ್ತೀವಿ. Microsporogenesis is a process of formation of microspores from the pollen mother cell, or we can say microspore mother cell. pollen mother cell या microspore mother cell ಅಂತ ಹೇಳ್ಬೋದು. Microspore mother cell which are diploid in nature. ಹೆಂಗಾಗುತ್ತೆ ನೋಡಿ, anther cells ಇದೆ, it develops into sporogenous tissue. Okay, sporogenous tissue ಆಗಿ ಡೆವಲಪ್ ಆಗುತ್ತೆ, ಅದರಲ್ಲಿ pollen mother cells ಆಗಿ ಅವು ಡೆವಲಪ್ ಆಗುತ್ತೆ. In the pollen mother cell, each pollen mother cell it undergo the meiosis. ಇದು ಡಿಪ್ಲಾಯ್ಡ್ ಇದೆ, ಇಟ್ ಅಂಡರ್ಗೋ ದಿ ಮಿಯೋಸಿಸ್, ದಟ್ ಇಸ್ ರಿಡಕ್ಷನಲ್ ಸೆಲ್ ಡಿವಿಷನ್ ಆಗುತ್ತೆ. ದೆನ್ ಇಟ್ ವಿಲ್ ಡೆವಲಪ್ಸ್ ಇಂಟು ಎ ಮೈಕ್ರೋಸ್ಪೋರ್ ಟೆಟ್ರಾಡ್. ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಅಥವಾ ಪೋಲನ್ ಮದರ್ ಸೆಲ್ ಇಂದ 4 ಹೆಪ್ಲಾಯ್ಡ್ ಸೆಲ್ಸ್ ಡೆವಲಪ್ ಆಗುತ್ತೆ, ಅಂಡ್ ಆಲ್ ದೇ ಆರ್ ಅಟ್ಯಾಚ್ಡ್ ಟುಗೆದರ್, ಒಂದಕ್ಕೊಂದು ಅಟ್ಯಾಚ್ ಆಗಿದೆ. ಸೊ ಈ ರೀತಿಯಾಗಿದೆ ಕನ್ಸಿಡರ್ಡ್. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಲೈಕ್ ದಿಸ್ ದ ಸೆಲ್ಸ್ ಆರ್ ಡೆವಲಪ್ಡ್. ಸೊ ಈ ರೀತಿ ಸೆಲ್ಸ್ ಡೆವಲಪ್ ಆಗಿದೆ. ಸೊ ಅದನ್ನ ನಾವು ಒಂದು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳ್ತೀವಿ, ಈ ರೀತಿ ಇರುತ್ತೆ. ಆರ್ ಸಮ್ ಟೈಮ್ಸ್ ಇಟ್ ಮೇ ಬಿ ಲೈಕ್ ದಿಸ್ ಆಲ್ಸೋ. ಸೆಲ್ಸ್ಗಳು 4 ಸೆಲ್ಸ್ ಈ ರೀತಿ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಮೈಕ್ರೋಸ್ಪೋರ್ ಟೆಟ್ರಾಡ್. 4 ಸೆಲ್ಸ್ ಒಟ್ಟಿಗೆ ಒಂದಕ್ಕೊಂದು ಅಟ್ಯಾಚ್ ಆಗಿದೆ. ಬಟ್ ಹಿಯರ್ ಓವರ್ ಆಲ್ ಪ್ಲಾಯ್ಡಿ ಏನು, ಪ್ರತಿಯೊಂದು ಸೆಲ್ ನ ಪ್ಲಾಯ್ಡಿ ಏನಿದೆ, ದಟ್ ಇಸ್ ಹೆಪ್ಲಾಯ್ಡ್ ಇದೆ. ದೆನ್ whatever the connected cells, these microspore tetrad cells ಇದೆಯಲ್ಲ, the formed microspore tetrad cells in the form of a cluster. Okay, so microspore tetrad cells in the presence of enzyme 𝐾𝐿ase, ಇಲ್ಲಿ ಒಂದು enzyme ಬರುತ್ತೆ, that is a 𝐾𝐿ase enzyme. In presence of 𝐾𝐿ase enzyme, all these microspore tetrad cells they will get separate and forms into a individual microspores. Separate individual developed microspores ಆಗುತ್ತೆ, and later on that will differentiate and develops into a pollen grain. ಅದು pollen grain ಆಗಿ ಡೆವಲಪ್ ಆಗುತ್ತೆ. And that pollen grain usually we can say it is the male gametophyte ಅಂತ ಹೇಳ್ತೀವಿ. ಮೇಲ್ ಗ್ಯಾಮೆಟ್ ಅಲ್ಲ, pollen grain ಒಳಗಡೆ ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಸೊ ಇದು ಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಇದು ಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗ್ತಾ ಇದೆ. ಸೊ ನೋಡಿ ಹೆಂಗಾಗ್ತಾ ಇದೆ, ಇಲ್ಲಿ ಒಂದು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇದು ಒಂದು ಮೈಕ್ರೋಸ್ಪೋರ್ ಟೆಟ್ರಾಡ್ ಇದೆ ಅಂತ ಕನ್ಸಿಡರ್ ಮಾಡೋಣ. ದಿಸ್ ಇಸ್ ದಿ ಒನ್ ಮೈಕ್ರೋಸ್ಪೋರ್ ಟೆಟ್ರಾಡ್. ಇಲ್ಲಿ 4 ಮೈಕ್ರೋಸ್ಪೋರ್ ಸೆಲ್ಸ್ ಇದೆ.
ಇದು ಒಂದು ಮೈಕ್ರೋಸ್ಪೋರ್ ಟೆಟ್ರಾಡ್ ಆಯ್ತು. ದಿಸ್ ಈಸ್ ಮೈಕ್ರೋಸ್ಪೋರ್ tetrad. It is formed after the meiosis cell division. Okay. In presence of 𝐾𝐻 enzyme, ಏನಾಗ್ತಾ ಇದೆ, ಸಪರೇಟ್ ಮೈಕ್ರೋಸ್ಪೋರ್ಸ್ ಆಗ್ತಾ ಇದೆ. ಸೊ ಈ ರೀತಿ ಆಯ್ತು. ಇದು ಒಂದು ಮೈಕ್ರೋಸ್ಪೋರ್ಸ್ ಆಗಿದೆ ಅಂತ ಕನ್ಸಿಡರ್ ಮಾಡೋಣ. ಇದು ಪ್ಲಾಸ್ಮಾ ಮೆಂಬ್ರೇನ್, ಮತ್ತೆ ಇಲ್ಲಿ ವಾಲ್ ಲೇಯರ್ ಇದೆ, ಇಲ್ಲಿ ನ್ಯೂಕ್ಲಿಯಸ್ ಅಂಡ್ ಸೆಲ್ ಇದೆ. ಓಕೆ, ಸೊ ಇದು ಮೈಕ್ರೋಸ್ಪೋರ್ ಆಯ್ತು. ಈ ರೀತಿ 4 ಮೈಕ್ರೋಸ್ಪೋರ್ ಡೆವಲಪ್ ಆಗಿರುತ್ತೆ. ದಟ್ ಇಸ್ ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ ಆಗಿದೆ. Now this microspore, it again undergo the further development. ಏನಾಗುತ್ತೆ ನೋಡಿ. So here it is the plasma membrane or inner wall layer, and ಇದರ ಹೊರಗಡೆ ಇಲ್ಲಿ ಸ್ಪೋರೋಪೋಲೋನಿನ್ ಡಿಪಾಸಿಟ್ ಆಗಲಿಕ್ಕೆ ಶುರು ಆಗುತ್ತೆ. So here the sporopollenin will start depositing. ಮತ್ತೆ ಇಲ್ಲಿ ನ್ಯೂಕ್ಲಿಯಸ್ ಇದೆ. ಸೊ ಈ ರೀತಿ ಆಗುತ್ತೆ. ದಟ್ ಈಸ್ ಎ ಇನಿಷಿಯಲ್ ಸ್ಟೇಜ್, ಸಿಂಗಲ್ ಸೆಲ್ಡ್ ಪೋಲನ್ ಗ್ರೇನ್ ಅಂತ ಹೇಳ್ತೀವಿ. ಅಗೇನ್ ಇಟ್ ಅಂಡರ್ಗೋದಿ, ಇದು ಈಗ ಒಂದೇ ಸೆಲ್ಸ್ ಇದೆ. ಇದು ಔಟರ್ ವಾಲ್ ಲೇಯರ್, ದಟ್ ಇಸ್ ಎಕ್ಸೈನ್ ಅಂತ ಹೇಳ್ತೀವಿ, ಅಂಡ್ ಇನ್ನರ್ ವಾಲ್ ಲೇಯರ್, ದಟ್ ಇಸ್ ಇಂಟೈನ್ ಅಂತ ಹೇಳೋಣ. ಮತ್ತೆ ಇದು ಇದೆಲ್ಲ ಹೊರಗಡೆ, ಇಲ್ಲಿ ವಾಲ್ ಲೇಯರ್ ಡಿಪಾಸಿಟ್ ಆಗಿಲ್ಲ. ಓಕೆ, ಔಟರ್ ವಾಲ್ ಲೇಯರ್ ಡಿಪಾಸಿಟ್ ಆಗೇ ಇಲ್ಲ. ಸೊ ಅದನ್ನು ನಾವು ಜರ್ಮ್ ಪೋರ್ ಅಂತ ಕರಿತೀವಿ. ಯೂಶುವಲಿ ಎಕ್ಸೈನ್ ಕೆಮಿಕಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲೋನಿನ್. ಎಕ್ಸೈನ್ ಅಲ್ಲಿ ಸ್ಪೋರೋಪೋಲೋನಿನ್ ಇರುತ್ತೆ. is one of the most hardest substance, most resistant substance ಅಂತ ಹೇಳ್ತೀವಿ, which show the resistance against the physical, chemical, biological degradation. There is no enzyme known till date which have the ability to degrade the sporopollenin. And intine inner wall layer, it is made up of, intine wall layer ಇದೆಯಲ್ಲ, ಇದು ಸೆಲ್ಯುಲೋಸ್ ಮತ್ತೆ ಪೆಕ್ಟೋಸ್ ಇಂದ ಆಗಿರುತ್ತೆ, ಅಥವಾ ಪೆಕ್ಟಿನ್ ಸೆಲ್ಯುಲೋಸ್ ಲೇಯರ್ ಇಂದ ಆಗಿರುತ್ತೆ. ಇಟ್ ಅಂಡರ್ಗೋ ದಿ ಇನಿಷಿಯಲ್ ಮೈಟೋಸಿಸ್. ಇಲ್ಲಿ ಒಂದು ಮೈಟೋಸಿಸ್ ಆಗುತ್ತೆ. ಇಟ್ ಅಂಡರ್ಗೋ ದಿ ಮೈಟೋಸಿಸ್. ಆಸ್ ಇಟ್ ಅಂಡರ್ಗೋ ದಿ ಮೈಟೋಸಿಸ್, ಓಕೆ, ಸೊ ಇಲ್ಲಿ 2 ಸೆಲ್ಡ್ ಸ್ಟೇಜ್ ಆಗಿ ಇದು ಡೆವಲಪ್ ಆಗುತ್ತೆ. ಸೊ ಹಿಯರ್ ಇಟ್ ಬಿಕಮ್ಸ್ ಎ 2 ಸೆಲ್ಡ್ ಸ್ಟೇಜ್. ಸೊ ಒನ್ ಈಸ್ ಲಾರ್ಜ್ ಸೆಲ್ ಅಂಡ್ ಅನದರ್ ಒನ್ ಇಸ್ ಎ ಸ್ಮಾಲರ್ ಸೆಲ್. ಈ ರೀತಿ ಆಗಿರುತ್ತೆ. ಲಾರ್ಜರ್ 2 ಸೆಲ್ಡ್ ಪೋಲನ್ ಗ್ರೇನ್ ಇದೆ. ಇದು ಲಾರ್ಜರ್ ಸೆಲ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ವೆಜಿಟೇಟಿವ್ ಸೆಲ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ವೆಜಿಟೇಟಿವ್ ಸೆಲ್. ಅಂಡ್ ಸ್ಮಾಲರ್ ಸೆಲ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಜನರೇಟಿವ್ ಸೆಲ್. ಸ್ಮಾಲರ್ ಸೆಲ್ ಇಸ್ ಎ ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ usually it is a large cell and with a irregular shaped nucleus and contains a maximum nutrient. Smaller cell is a generative cell which is spindle shaped nucleus, dense cytoplasm, and it resembles like it is a floating in the vegetative cell. Usually it is a 2 celled pollen grain ಆಯ್ತಿದು. And 60% of angiosperms they releases the pollen grain at the 2 celled stage only. 60% of angiosperms they releases the pollen grain at 2 celled stage only. Then later on next ನೋಡಿದ್ದೆ ಆದ್ರೆ next to this in some plants 3 cell stage ಅಲ್ಲಿ pollen grain ರಿಲೀಸ್ ಆಗುತ್ತೆ. ಅಲ್ಲಿ ಇನ್ನೊಂದು ಮೈಟೋಸಿಸ್ ಆಗುತ್ತೆ ಓನ್ಲಿ ಇನ್ ದಿ ಜನರೇಟಿವ್ ಸೆಲ್ ಅಲ್ಲಿ. ಸೊ ಅವಾಗ ಹೆಂಗಾಗುತ್ತೆ ನೋಡಿ. ಸೊ ಇಟ್ ಇಸ್ ಎ pollen grain, outer exine wall, ಇಲ್ಲಿ germ pore ಇದೆ, and here large cell, okay, there is a vegetative cell, and here there are 2 cells develop ಆಗಿರುತ್ತೆ. So they are the male gametic cells ಇರುತ್ತೆ. So this is the vegetative cell and these are the 2 male gametic cell. So ಇದು 3 celled pollen grain ಅಂತ ಹೇಳ್ತೀವಿ. And in remaining 40% of angiosperms the pollen grain releases at the 3 celled stage. ಈ ರೀತಿ ಪೋಲನ್ ಗ್ರೇನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಪೋಲನ್ ಗ್ರೇನ್ಸ್ ರಿಪ್ರೆಸೆಂಟ್ ದಿ ಮೇಲ್ ಗ್ಯಾಮೆಟೋಫೈಟ್. ಇವು ಮೇಲ್ ಗ್ಯಾಮೆಟೋಫೈಟ್ ರಿಪ್ರೆಸೆಂಟ್ ಮಾಡುತ್ತೆ. ಎಂತಕ್ಕಂದ್ರೆ ಇಲ್ಲಿ ಪೋಲನ್ ಗ್ರೇನ್ ಒಳಗಡೆ ಗ್ಯಾಮೆಟಿಕ್ ಸೆಲ್ಸ್ ಇದೆ, ಇದೆಲ್ಲ 2. ಸೊ ದೀಸ್ ಆರ್ ದಿ ಗ್ಯಾಮೆಟಿಕ್ ಸೆಲ್ಸ್, 2 ಮೇಲ್ ಗ್ಯಾಮೆಟ್ಸ್ ಅಂತ ಹೇಳೋಣ. ದೇ ಆರ್ ದಿ 2 ಮೇಲ್ ಗ್ಯಾಮೆಟ್ಸ್. ಇಲ್ಲಿ 3 ಸೆಲ್ಸ್ ಇದೆ, ಬಟ್ ಓವರ್ ಆಲ್ ಪ್ಲಾಯ್ಡಿ ಈಸ್ ಹೆಪ್ಲಾಯ್ಡ್ ಓನ್ಲಿ. ಓವರ್ ಆಲ್ ಪ್ಲಾಯ್ಡಿ ಆಫ್ ದಿ ಪೋಲನ್ ಗ್ರೇನ್ ಈಸ್ ಹೆಪ್ಲಾಯ್ಡ್ ಬಿಕಾಸ್ ಇದು ಮಿಯೋಸಿಸ್ ನಂತರ ಡೆವಲಪ್ ಆಗಿದೆ. ಇಟ್ ಈಸ್ ಫಾರ್ಮ್ಡ್ ಆಫ್ಟರ್ ದಿ ರಿಡಕ್ಷನಲ್ ಸೆಲ್ ಡಿವಿಷನ್. ಸೊ ಅದಕ್ಕೆ ಇದನ್ನ ಹೆಪ್ಲಾಯ್ಡ್ ಕಂಡೀಷನ್ ಹೇಳ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಪೋಲನ್ ಗ್ರೇನ್ ರಿಪ್ರೆಸೆಂಟ್ ದಿ ಮೇಲ್ ಗ್ಯಾಮೆಟೋಫೈಟ್. ಪೋಲನ್ ಗ್ರೇನ್ ಮೇಲ್ಗಡೆ ವೆರೈಟಿ ಆಫ್ ಆರ್ಕಿಟೆಕ್ಚರ್, ಸೈಜ್, ಶೇಪ್,
color and designs are seen on the pollen grain with a different species. It has two prominent wall layers. One is exine, outer exine and inner intine layer irutte. So ade detail nodi illi. It is the structure of a pollen grain. One pollen grain structure, mature pollen grain ante avana. So larger cell is a vegetative cell which is a bigger size, abundant food reserve irutte, large irregular shaped nucleus. Idu nodi. There is a large irregular shaped nucleus ide. Smaller cell that we can say it is a generative cell, small, then floats in the cytoplasm of a vegetative cell with spindle shaped with dense cytoplasm containing nucleus, dense cytoplasm and nucleus ide adaralli. Then there are two prominent wall layers. Outer wall layer is the exine, which is made up of sporopollenin, and the germ pore, the point where the germ pores are present, where you won't see any sporopollenin deposition. Elli germ pore idiyalla alli nimage sporopollenin deposition sigode illa. Inner wall layer idanna ನಾವು intine layer ಅಂತ ಹೇಳ್ತೀವಿ. ಇದು ಕಂಟಿನ್ಯೂಸ್ ಆಗಿದೆ, ಇದರಲ್ಲಿ germ pore ತರ ಏನು ಇರೋದಿಲ್ಲ, and it is chemically made up of cellulose and pectin. Cellulose ಮತ್ತೆ pectin ಇಂದ ಇದು ಒಳಗೊಂಡಿರುತ್ತೆ. Next ನೋಡೋಣ. In over 60% of angiosperm, pollen grain shed means pollen release ಆಗುತ್ತೆ 2-celled stage ಅಲ್ಲಿ. And if the pollen grain release at the 2-celled stage, ಅದರಲ್ಲಿ ಇನ್ನು ಮೇಲ್ ಗ್ಯಾಮೆಟ್ ಡೆವಲಪ್ ಆಗೇ ಇಲ್ಲ. So as this 2-celled pollen grain land on the stigma, then it undergo the mitosis before the germination. ಅಲ್ಲಿ ಒಂದು mitosis ಆಗುತ್ತೆ. So two male gametes develop ಆಗುತ್ತೆ, then pollen tube will germinates. ಈ ರೀತಿ ಆಗುತ್ತೆ, and it becomes a 3-celled stage ಆಗಿ ಕನ್ವರ್ಟ್ ಆಗಿರುತ್ತೆ. ಅಲ್ಲಿ ಪರ್ಫೆಕ್ಟ್ ಆಗಿ 2 ಮೇಲ್ ಗ್ಯಾಮೆಟ್ ಮತ್ತೆ ಒಂದು ವೆಜಿಟೇಟಿವ್ ಸೆಲ್ ಡೆವಲಪ್ ಆಗಿರುತ್ತೆ. ವೆಜಿಟೇಟಿವ್ ಸೆಲ್ ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಪೋಲನ್ ಟ್ಯೂಬ್ ಫಾರ್ಮೇಶನ್, ಅಂಡ್ ಮೇಲ್ ಗ್ಯಾಮೆಟ್ಸ್ ಜನರೇಟಿವ್ ಸೆಲ್ ಇಂದ ಡೆವಲಪ್ ಆಗಿರುವಂತಹ ಮೇಲ್ ಗ್ಯಾಮೆಟ್ಸ್ ಗಳು ವಿಚ್ ಹೆಲ್ಪ್ಸ್ ಇನ್ ದಿ ಫರ್ಟಿಲೈಸೇಷನ್ ಪ್ರೋಸೆಸ್. Pollen grain, many pollen grains usually they causes the severe allergy. ಈ pollen grains ಇದೆಯಲ್ಲ, these are the dust like. They causes the many severe allergies, and ಅದರಿಂದ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. Like problems like chronic respiratory disorders, or we can say asthma, bronchitis, ಈ ರೀತಿ ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ. Best example for pollen allergies, the pollen grains of parthenium or carrot grass ಅಂತ ಹೇಳ್ತೀವಿ. ಇಟ್ ಇಸ್ ದಿ ಪಾರ್ಥೇನಿಯಂ ಇದೆಯಲ್ಲ, ಇಟ್ ಇಸ್ ಎ ವೀಡ್ ಪ್ಲಾಂಟ್ ಅಂತ ಹೇಳ್ತೀವಿ. ವೀಡ್ ಆಫ್ ಅಗ್ರಿಕಲ್ಚರ್, ಡೈಕಾಟ್ ವೀಡ್ ಇದೆ, ಇದು ವೀಡ್ ಪ್ಲಾಂಟ್ ಇದೆ. ಇಟ್ ಈಸ್ ನಾಟ್ ಇಂಡಿಯನ್ ಒರಿಜಿನ್. ಇಟ್ ಇಸ್ ಕೇಮ್ ಟು ದಿ ಇಂಡಿಯಾ ಬೈ ದಿ ಇಂಪೋರ್ಟೆಡ್ ಅಂಡ್ ಕಂಟಾಮಿನೇಟೆಡ್ ವೀಟ್ ಸೀಡ್ಸ್. USA ಇಂದ ಇಂಪೋರ್ಟ್ ಮಾಡಿರುವಂತಹ ವೀಟ್ ಸೀಡ್ ಮುಖಾಂತರ ದೀಸ್ ಪಾರ್ಥೇನಿಯಂ ಪ್ಲಾಂಟ್ಸ್ ಎಂಟರ್ಡ್ ಇನ್ ಟು ದಿ ಇಂಡಿಯಾ. ಇಟ್ ಬಿಕಮ್ಸ್ ಎ ಯುಬಿಕ್ವಿಟಸ್. ಅಂದ್ರೆ ಆಲ್ಮೋಸ್ಟ್ ಇಂಡಿಯಾನ ಎಲ್ಲ ಜಿಯೋಗ್ರಫಿಕಲ್ ರೀಜನ್ಸ್ ಅಲ್ಲಿ ನಿಮಗೂ ಸಿಗುತ್ತೆ. ನಮ್ಮ ಭಾರತ ದೇಶದ ಪ್ರತಿಯೊಂದು ಜಿಯೋಗ್ರಫಿಕಲ್ ರೀಜನ್ ಅಲ್ಲಿ ಇದು ಕಾಮನ್ ಆಗಿ ಸಿಗುತ್ತೆ. ಎಲ್ಲ ಕಡೆನೂ ಚೆನ್ನಾಗಿ ಬೆಳೆಯುತ್ತಿದ್ದು. ದರ್ ಇಸ್ ಯುಬಿಕ್ವಿಟಸ್ and it will causes the pollen allergy. ಅಷ್ಟೇ ಅಲ್ಲ, not only parthenium plants, some other plants which are example for the pollen allergy are one ಬರುತ್ತೆ, that is parthenium ಆಯ್ತು, then amaranthus, then chenopodium, amaranthus, chenopodium, etc. All these plants, they will causes the pollen allergy. Not only that, even some maize pollen grains. Maize pollen grains also causes the maize, jowar pollen grains also causes the pollen allergy in some peoples. Then pollen grains, these are rich in nutrient. These are the pollen, especially pollen tablets and syrups. They are used as a food supplements. Food supplements agi use ಮಾಡ್ತಾರೆ ಅದನ್ನ. These are used as a food supplements, and not only that, it is also come to know that the pollen tablets and syrups, they increase the performance of athletes and race horse. Then pollen viability ನೋಡೋಣ. pollen grains ಇರ್ತಲ್ಲ, ಅದರ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ? pollen viability ಅಂದ್ರೆ the ability of pollen grain to germinate. pollen ಡೆವಲಪ್ ಆದ್ಮೇಲೆ ಅದು ಎಷ್ಟು ಗಂಟೆವರೆಗೆ ಜರ್ಮಿನೇಷನ್ ಆಗುವ ಅಬಿಲಿಟಿ ಅದರಲ್ಲಿ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ pollen viability. ಸೊ ಯೂಶುವಲಿ ದ pollen viability ಈಸ್ ಹೈಲಿ ವೇರಿಯಬಲ್. ಇದು ವೇರಿ ಆಗ್ತಾ ಇರುತ್ತೆ.
and it is mainly depends on the prevailing temperature, surrounding environmental temperature ಎಷ್ಟಿದೆ, and what about the prevailing humidity ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ, ಅದರ ಮೇಲೆ ಮೇನ್ಲಿ ಪೋಲನ್ ವಯಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಅಲಾಂಗ್ ವಿತ್ ದಟ್ ಇವನ್ ಜೆನೆಟಿಕ್ ನೇಚರ್, ಜೆನೆಟಿಕ್ ಕಾಂಪ್ಲಿಮೆಂಟ್ ಆರ್ ಕಾಂಪೋನೆಂಟ್, ಯಾವ ತರ ಜೀನ್ಸ್ ಇದೆ ಅವುಗಳ ಮೇಲೂ ಕೂಡ ಇದು ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಎಸ್ಪೆಷಲಿ ಇನ್ ಸಮ್ ಸೀರಿಯಲ್ ಪ್ಲಾಂಟ್ಸ್ ಲೈಕ್ ರೈಸ್ ಅಂಡ್ ವೀಟ್, ದ ಪೋಲನ್ ಗ್ರೇನ್ ಲೂಸ್ ದೇರ್ ವಯಬಿಲಿಟಿ ವಿದಿನ್ 30 minutes. ಅರ್ಧ ಗಂಟೆಯಲ್ಲೇ 30 ನಿಮಿಷದಲ್ಲೇ ಅವುಗಳ ಪೋಲನ್ ವಯಬಿಲಿಟಿ ಮುಗಿದೋಗುತ್ತೆ. ಬಟ್ there are certain plants like members of family Rosaceae, Leguminosae, Solanaceae, the pollen viability it can be last for several months. ಕೆಲವೊಂದು ತಿಂಗಳವರೆಗೂ ಪೋಲನ್ ಗ್ರೇನ್ಸ್ ಆಸ್ ಇಟ್ ಈಸ್ ವಯಬಲ್ ಇರುತ್ತೆ. ಯಾವುದರಲ್ಲಿ? ಎಸ್ಪೆಷಲಿ ಇನ್ ದಿ ಡೈಕಾಟ್. ಆಲ್ ದೀಸ್ ಆರ್ ದಿ ಡೈಕಾಟ್ ಫ್ಯಾಮಿಲಿ ಇದೆ ನೋಡಿ. ಇನ್ ಕೇಸ್ ಆಫ್ ಡೈಕಾಟ್ಸ್, Rosaceae, Leguminosae and Solanaceae. Usually pollen grains can be stored. Pollen grains ಇದೆಯಲ್ಲ, it may be for the plant breeding program or to maintain the pollen bank, okay, or any for further research or for the artificial hybridization purpose. Pollen can be stored in the liquid nitrogen under -196 degrees Celsius temperature to maintain the pollen bank, and these are for the plant breeding program, and this technique is known as, ಈ ಟೆಕ್ನಿಕ್ ನಾವು ಕ್ರಯೋಪ್ರಿಸರ್ವೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕ್ರಯೋಪ್ರಿಸರ್ವೇಷನ್ ಟೆಕ್ನಿಕ್. ಸ್ಟೋರಿಂಗ್ ದಿ ಪೋಲನ್ ಗ್ರೇನ್ಸ್ in liquid nitrogen at -196 degree Celsius temperature, we can say cryopreservation technique ಅಂತ ಹೇಳ್ತೀವಿ. ಇದಾಯ್ತು ಅಬೌಟ್ ದಿ ಪೋಲನ್ ಗ್ರೇನ್ ಡೆವಲಪ್ಮೆಂಟ್, ದಟ್ ಇಸ್ ಎ ಡೆವಲಪ್ಮೆಂಟ್ ಆಫ್ ಮೇಲ್ ಗ್ಯಾಮೆಟೋಫೈಟ್ ಆಯ್ತು. ನೆಕ್ಸ್ಟ್ ನೋಡೋಣ ಫೀಮೇಲ್ ಗ್ಯಾಮೆಟೋಫೈಟ್, ದಟ್ ಇಸ್ ಎ ಪಿಸ್ಟಿಲ್, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆರ್ ಮೆಗಾಸ್ಪೋರಾಂಜಿಯಂ, ದಟ್ ಇಸ್ ಓವ್ಯೂಲ್ ಅಂತ ಹೇಳ್ತೀವಿ. ದೆನ್ ಎಂಬ್ರಿಯೋ ಸ್ಯಾಕ್, ಎಂಬ್ರಿಯೋ ಸ್ಯಾಕ್ ಇಸ್ ದಿ ಆಕ್ಚುಲಿ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ಇಟ್ ಈಸ್ ದಿ ಫೀಮೇಲ್ ಗ್ಯಾಮೆಟೋಫೈಟ್. ಎಂಬ್ರಿಯೋ ಸ್ಯಾಕ್ಗೆ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ಮತ್ತು ಇದು ಕೂಡ ಹೆಪ್ಲಾಯ್ಡ್ ಅಲ್ಲೇ ಇರುತ್ತೆ. ಓವ್ಯೂಲ್ ಡಿಪ್ಲಾಯ್ಡ್ ಇರುತ್ತೆ. ಪಿಸ್ಟಿಲ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ, ಅದು ಕೂಡ ಡಿಪ್ಲಾಯ್ಡ್ ಅಂತ ಹೇಳೋಣ. ಎಸ್ಪೆಷಲಿ ಗೈನೋಸಿಯಂ ರೀಪ್ರೆಸೆಂಟ್ ದಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಎ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಇದು ನೋಡಿ, ಇದು ಒಂದು ಗೈನೋಸಿಯಂ ಅಂತ ಹೇಳ್ತೀವಿ ಅಥವಾ ಒಂದು ಪಿಸ್ಟಿಲ್ ಅಂತ ಹೇಳೋಣ. ಯೂಶಲಿ one complete pistil. If it is a gynosium with a single pistil, adana monocarpellary ಅಂತ ಹೇಳ್ತೀವಿ. Gynosium with more than one pistil, that we can say it is a multicarpellary. If all these pistils or carpels they are free with each other, adana apocarpus ಅಂತ ಹೇಳ್ತೀವಿ. Example Michaelia. If carpels are fused with each other, adanna ನಾವು syncarpus ಅಂತ ಹೇಳ್ತೀವಿ. Example papuar. Each pistil, it is made up of 3 parts. ಪ್ರತಿಯೊಂದು pistil ಅಲ್ಲಿ 3 parts ಇರುತ್ತೆ. So they are stigma, style and ovary. So ಇಲ್ಲಿದೆ stigma, style and ovary. So these are the 3 parts. Stigma is the upper part. It acts as a landing platform for pollen grain. ನೋಡಿ ಇಲ್ಲಿ stigma is the landing platform for the pollen grain. It will receive the pollen grain. Then next is style. Style is the long tube-like structure. It may be hollow, yes, solid. It is the connecting part between the stigma and ovary. And the lowermost part of the pistil or gynosium, that we can say is the ovary, that is a basal bulged part, and usually it contains a ovule. ಇದರಲ್ಲಿ ovules ಇರುತ್ತೆ. This ovary, it contains a ovules. Usually ಅದರಲ್ಲಿ ಒಂದು we can say there is a ovarian cavity, we can say locules ಅಂತ ಹೇಳ್ತೀವಿ, ಅಥವಾ they are the chambers, and in that there is a soft parenchymatous tissues are present, that we can say placenta, and in that on the placenta you will find the attached ovules. Ovules are nothing but megasporangium. Pollen sacs microsporangium, ovules megasporangium ಅಂತ ಹೇಳ್ತೀವಿ. Next ನೋಡೋಣ. On the basis of how many number of ovules are present in the ovary. So they may be uniovulate or multi-ovulate ಅಂತ ಹೇಳ್ತೀವಿ. Uniovulate, that is a one ovule ovary. That is a uniovulate ಅಂತ ಹೇಳ್ತೀವಿ. Uniovulate, one ovule in the ovary. That is a wheat, paddy,
mango, etc. They are the examples. Many ovule in ovary, that is a multi-ovulate. Multi-ovulate ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಇದೆ ಪಪಾಯ, ವಾಟರ್ಮೆಲಾನ್, ಆರ್ಕಿಡ್ಸ್. ಸೊ ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಇನ್ ಎಂಬ್ರಿಯೋ ಸ್ಯಾಕ್, ಈಗ ಓವ್ಯೂಲ್, ಇದು ಓವ್ಯೂಲ್ ಇದೆ. ಇನ್ ದಿ ಓವ್ಯೂಲ್ ದರ್ ಇಸ್ ಎ ಎಂಬ್ರಿಯೋ ಸ್ಯಾಕ್ ಈಸ್ ಆಲ್ಸೋ ಪ್ರೆಸೆಂಟ್. In the embryo sac, usually there are 3-celled egg apparatus ಇರುತ್ತೆ at the micropylary end, and in that egg apparatus there is a 1 egg cell and 2 synergid cells ಇರುತ್ತೆ. And these synergid cells, they made up of finger-like projections that we can say is a filiform apparatus, which guide, usually which contains a chemical substance, sugar containing chemical substance, which guides the entry of pollen tube into the ovule via the synergid cells. And there are 3 antipodal cells are also present toward the chelazal end. So illide nodi. Okay, idu ಒಂದು we can say it is an embryo sac ಇದೆ. In the embryo sac there is one is chelazal end, which is exactly opposite to the micropyle. Micropyle is the apex of the ovule ಅಂತ ಹೇಳ್ತೀವಿ. Chelaza is the base of ovule. Okay, next ಅದರ ಜೊತೆಗೆ there is one large central cell is present. ಇದು ಇದೆಯಲ್ಲ, this is the central cell. It is the largest cell of the ovule ಅಂತ ಹೇಳ್ತೀವಿ. Central cell is the largest cell. It is the largest cell, and in that there are 2 polar nuclei are present, and there are 3 antipodal cells toward the chelazal end. If the embryo sac andre female gametophyte, if the embryo sac develop from the single functional megaspore, if the embryo sac develop from single functional megaspore, then we can say it is a monosporic embryo sac ಅಂತ ಹೇಳ್ತೀವಿ. Most commonly 80% of angiosperm, they develop the embryo sac through the monosporic method only. And this monosporic embryo sac was first time studied by a scientist Strasburger. So idanna, and especially in the plant Polygonum, so idanna Polygonum type of embryo sac ಅಂತಾನೂ ಹೇಳ್ತಾರೆ. It is the Polygonum type. Monosporic embryo sac ಇದೆಯಲ್ಲ, ಅದನ್ನ Polygonum type of embryo sac ಅಂತಾನೂ ಕೂಡ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಮೆಗಾಸ್ಪೋರಾಂಜಿಯಂ, ದಟ್ ಇಸ್ ಓವ್ಯೂಲ್. ಓವ್ಯೂಲ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಸೊ ನಾವು ಎಂಬ್ರಿಯೋ ಸ್ಯಾಕ್ ಸ್ವಲ್ಪ ನೋಡಿದ್ದಾಯ್ತು. ಈಗ ನಾವು ನೋಡೋಣ ಓವ್ಯೂಲ್ ಏನಿದೆ, ಇದು ಮೆಗಾಸ್ಪೋರಾಂಜಿಯಂ ಅಥವಾ ಓವ್ಯೂಲ್, ಅಥವಾ ಇದನ್ನ ಇದರ ಮೇಲ್ಗಡೆ ಇಂಟೆಗ್ಯುಮೆಂಟ್ಸ್ ಇರುತ್ತೆ. ಸೊ ಇದನ್ನ ಕಾಮನ್ ಆಗಿ ಓವ್ಯೂಲ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಎ ಇಂಟೆಗ್ಯುಮೆಂಟೆಡ್. ಇದನ್ನ ಇಂಟೆಗ್ಯುಮೆಂಟೆಡ್ ಮೆಗಾಸ್ಪೋರಾಂಜಿಯಂ ಅಂತಲೂ ಕೂಡ ಕರಿತಿರ್ತೀವಿ. ಇಂಟೆಗ್ಯುಮೆಂಟೆಡ್ ಮೆಗಾಸ್ಪೋರಾಂಜಿಯಂ. ಓಕೆ, ಸೊ ಇಲ್ಲಿದೆ ಮೋಸ್ಟ್ ಕಾಮನ್ಲಿ ಇಟ್ ಇಸ್ ಎ ಅನಾಟ್ರೋಪಸ್ ಟೈಪ್ ಆಫ್ ಓವ್ಯೂಲ್ ಇದೆ. ಆನ್ ದಿ ಬೇಸಿಸ್ ಆಫ್ the position of funicle, that is a stalk, then micropylar end and embryo sac. On the basis of position of these 3, or on the basis of angle of their rotation, there are various different types of ovules are present, and among them the most common type of ovule, we can say anatropous ovule. 80% of angiosperms, or 80% of angiosperms, they are made up of anatropous type of ovule only. So ಇದರಲ್ಲಿ ಪಾರ್ಟ್ಸ್ ಯಾವುದಿದೆ ನೋಡಿ. ಒಂದು ಹೈಲಮ್, ಇಟ್ ಈಸ್ ಕನೆಕ್ಟಿಂಗ್ ಜಂಕ್ಷನ್, ಇಲ್ಲಿ ಬರುತ್ತೆ. ಓಕೆ, ಇದು ನೋಡಿ ಇಲ್ಲಿ ಇಲ್ಲಿ. ಓಕೆ, ಸೊ ದಿಸ್ ಒನ್. ಸೊ ಹೈಲಮ್ ಈಸ್ ದಿ ಕನೆಕ್ಟಿಂಗ್ ಜಂಕ್ಷನ್, ರೀಸನ್ ವೇರ್ ಬಾಡಿ ಆಫ್ ದಿ ಓವ್ಯೂಲ್ ಬಾಡಿ. ಇದು ಬಾಡಿ ಅಂದ್ರೆ ಓವ್ಯೂಲ್ ಬಾಡಿ ಫ್ಯೂಸಿಸ್ ವಿತ್ ದಿ ಫ್ಯೂನಿಕಲ್. ಫ್ಯೂನಿಕಲ್ ಇಸ್ ದಿ ಲಾಂಗ್ ಸ್ಟಾಕ್ ಆಫ್ ದಿ ಓವ್ಯೂಲ್ ಅಂತ ಹೇಳ್ತೀವಿ. ದೆನ್ ಇಲ್ಲಿದೆಯಲ್ಲ ದಿಸ್ ಪೋರ್ಷನ್, ದಟ್ ಇಸ್ ಎ ಮೈಕ್ರೋಪೈಲ್. It is the opening where integuments remain absent. ಮತ್ತೆ ಮೈಕ್ರೋಪೈಲ್ ಇದೆಯಲ್ಲ, ಇದನ್ನ ಅಪೆಕ್ಸ್ ಆಫ್ ದಿ ಓವ್ಯೂಲ್ ಅಂತ ಹೇಳ್ತೀವಿ, ಆ ಟಿಪ್ ಆಫ್ ದಿ ಓವ್ಯೂಲ್. ಸೊ ಇದು ಮೈಕ್ರೋಪೈಲಾರ್ ಪೋಲ್ ಆಯ್ತು. ಓವ್ಯೂಲ್ ಮೇಲೆ 2 ಪ್ರೊಟೆಕ್ಟಿವ್ ಲೇಯರ್ಸ್ ಇರುತ್ತೆ. ದೇ ಆರ್ ದಿ ಇಂಟೆಗ್ಯುಮೆಂಟ್ಸ್, ಔಟರ್ ಇಂಟೆಗ್ಯುಮೆಂಟ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಹೇಳ್ತೀವಿ. ದೇ ಆರ್ ದಿ ಪ್ರೊಟೆಕ್ಟಿವ್ ಎನ್ವಲೋಪ್. Within the ovule there is a large amount of nutritive tissue is present, that is a nucellus. There is a mass of cells with nutrients, and it is a diploid in nature. Integuments are also diploid in nature. You are diploid irutte andre innu ಇಲ್ಲಿ meiosis ಆಗೇ ಇಲ್ಲ. Embryo sac, it is developed after the meiosis, and it is located in the nucellus towards the micropyle. ಇದು micropyle side, chelazal side ಅಲ್ಲ, ಇದು ಕೆಳಗಡೆ ಇದೆಯಲ್ಲ chelazal pole ಇದೆ. So that is the base of ovule ಅಂತ ಹೇಳ್ತೀವಿ.
and it is located in the nucleus or towards it is towards nucellus ಅಲ್ಲಿ ಇರುತ್ತೆ but towards micropyle side ಅಲ್ಲಿ ಇರುತ್ತೆ ಇದು. It is located within the nucellus towards micropyle. Then chalaza, it represents the basal part of the ovule and chalazal pole. Opposite side ಇದೆಯಲ್ಲ ಅದನ್ನ chalazal pole ಅಂತ ಹೇಳ್ತೀವಿ. ಇದಾಯ್ತು about the structure of ovule. Then megasporogenesis. Microsporogenesis ನಾವು ನೋಡಿದ್ದಾಗಿದೆ. What is microsporogenesis? That is a process of development of microspores from the pollen mother cell. Yeah, microspore mother cell. So megasporogenesis ಅಂದ್ರೆ ಏನು? The process of development of megaspores from the megaspore mother cell. So that we can say it is a megasporogenesis ಅಂತ ಹೇಳ್ತೀವಿ. So ನೋಡಿ, the process of formation of megaspores from megaspore mother cell which is diploid in nature. ಏನಾಗುತ್ತೆ, ಓವ್ಯೂಲ್ ಓವ್ಯೂಲ್ ಇದೆ, ಜನರಲಿ ಡಿಫ್ರೆನ್ಶಿಯೇಟ್ ಇಂಟು ಎ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್. ನೂಸೆಲಸ್ ಇದೆ, ನೂಸೆಲಸ್ ಅಲ್ಲಿ ಕೆಲವೊಂದು ಸೆಲ್ಸ್ಗಳು ಸ್ಪೆಸಿಫಿಕ್ ಆಗಿ ಒಂದು ಸೆಲ್ ಅದು ಡಿಫ್ರೆನ್ಶಿಯೇಟ್ ಆಗಿ ಮೆಗಾಸ್ಪೋರ್ ಮದರ್ ಸೆಲ್ ಆಗುತ್ತೆ, ವಿಚ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್ ಆರ್ MMC ಅಂತ ಹೇಳ್ತೀವಿ, in the micropylar region of the nucellus. And that megaspore mother cell, it undergo the meiosis and forms into a 4 megaspores which are haploid in nature. ಹೆಂಗಾಗುತ್ತೆ ನೋಡಿ, in the ovule, okay, toward the micropylar region ಇಲ್ಲಿ ಅಂತ ಕನ್ಸಿಡರ್ ಮಾಡೋಣ. ಸೊ ಒಂದು ಸೆಲ್ ಇದೆ, ದಟ್ ಇಸ್ MMC ಇದೆ, ಇದು ಇಟ್ ಇಸ್ ದಿ MMC. ಇಟ್ ಅಂಡರ್ಗೋ ದಿ ಡೆವಲಪ್ಮೆಂಟ್, ಇದು ಡೆವಲಪ್ ಆಗುತ್ತೆ and it is developed as megaspore mother cell. That is a sporogenous tissue ಇದೆ, nucellus ಅಲ್ಲಿ sporogenous tissue ಇತ್ತು, ಅದು megaspore mother cell ಆಗಿದೆ, that is a which is diploid in nature. Now it undergo the meiosis, that is a reductional cell division ಆಗುತ್ತೆ, ಇದರಲ್ಲಿ meiosis ಆಗ್ತಾ ಇದೆ and it will develops into a megaspore tetrad. ಎಲ್ಲಿ? micropylar side ಅಲ್ಲಿ, micropylar region of the ovule. So ಇಲ್ಲಿ megaspore tetrad develop ಆಗಿದೆ after the complete meiosis. Tetrad ಆಯ್ತು, and each cell is haploid in nature because it is formed after the meiosis cell division. Among these, the 3 cells they undergo the degenerate. 3 cells ಗಳು degenerate ಆಗುತ್ತೆ and only one cell it retains, ಒಂದೇ cell ಅದು ಉಳಿಯುತ್ತೆ and it becomes a functional megaspore ಅಂತ ಹೇಳ್ತೀವಿ. We can say functional megaspore ಆಗಿ ಇದು ಡೆವಲಪ್ ಆಗುತ್ತೆ. It is the functional megaspore which is haploid in nature. ಈ ರೀತಿ ಇಲ್ಲಿ ಮೆಗಾಸ್ಪೋರ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಓಕೆ, ಸೊ ಅದು ಹೆಂಗಾಗುತ್ತೆ ನೋಡಿ, ಇಲ್ಲಿ ದರ್ ಇಸ್ ಎ ಡೆವಲಪ್ಮೆಂಟ್ ಆಫ್ ಫಿಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್, ಇದು ಹೆಪ್ಲಾಯ್ಡ್ ಇರುತ್ತೆ. ಸೊ ಯಾವುದರಿಂದ ಡೆವಲಪ್ ಆಗುತ್ತೆ? ಫ್ರಮ್ ದಿ ಫಂಕ್ಷನಲ್ ಮೆಗಾಸ್ಪೋರ್. ಇನ್ ಮೆಜಾರಿಟಿ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ 1 megaspore remains functional and 3 degenerate. The functional megaspore develops into a female gametophyte or embryo sac ಆಗಿ ಡೆವಲಪ್ ಆಗುತ್ತೆ. ಹೆಂಗಾಗುತ್ತೆ ನೋಡಿ, ಇಲ್ಲಿ ನಾನು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಇದು ಒಂದಿದೆಯಲ್ಲ, ಇದು ಫಂಕ್ಷನಲ್ ಮೆಗಾಸ್ಪೋರ್ ಇದೆ ವಿತ್ ಅದರ ಸೆಲ್ಸ್ ಇದೆ. ಹಿಯರ್ ಇನ್ಸೈಡ್ ದಿಸ್ ದೇರ್ ಆರ್ 3 ಜನರೇಷನ್ ಆಫ್ ಮೈಟೋಸಿಸ್ ಆಗ್ತಾ ಇದೆ. 1 ಜನರೇಷನ್ ಆಫ್ ಮೈಟೋಸಿಸ್ ಓನ್ಲಿ ಕ್ಯಾರಿಯೋಕೈನೆಸಿಸ್ ಆಗುತ್ತೆ, ನೋ ಸೈಟೋಕೈನೆಸಿಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ 2 ನ್ಯೂಕ್ಲಿಯರ್ ಸ್ಟೇಜ್ ಬರ್ತಾ ಇದೆ. ದೆನ್ ಇನ್ನೊಂದು ಮೈಟೋಸಿಸ್, ಓಕೆ, ಇದು ಮೈಟೋಸಿಸ್ ಆಗ್ತಾ ಇದೆ, ಇಲ್ಲಿ ಕೂಡ ಮೈಟೋಸಿಸ್ ಆಗ್ತಾ ಇದೆ. ಸೊ 2 ನ್ಯೂಕ್ಲಿಯೇಟೆಡ್ ಸ್ಟೇಜ್. ದೆನ್ ನೆಕ್ಸ್ಟ್ ಈಸ್ ಅಲ್ಲಿ 2 ನ್ಯೂಕ್ಲಿಯಸ್ ಇದ್ದದ್ದು 4 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಆಗುತ್ತೆ. ಇದು ಇಟ್ ಬಿಕಮ್ಸ್ ಎ 4 ನ್ಯೂಕ್ಲಿಯೇಟೆಡ್ ಸ್ಟೇಜ್, ಈ ರೀತಿ ಆಯ್ತು. ದೆನ್ ಆಫ್ಟರ್ ದ್ಯಾಟ್ ಇಟ್ ಬಿಕಮ್ಸ್ ಅಗೇನ್ 1 more ಮೈಟೋಸಿಸ್ ಆಯ್ತು, 1 more ಜನರೇಷನ್ ಆಫ್ ಮೈಟೋಸಿಸ್. 4 ನ್ಯೂಕ್ಲಿಯಸ್ ಇದ್ದದ್ದು ನಾವು ಇಟ್ ಬಿಕಮ್ಸ್ ಎ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಆಗುತ್ತೆ. So it is a 8 nucleated stage ಆಯ್ತು. Then now ಅರೌಂಡ್ ದೀಸ್ ನ್ಯೂಕ್ಲಿಯಸ್, ಈ ಏನ್ ನ್ಯೂಕ್ಲಿಯಸ್ ಆಗಿದೆಯಲ್ಲ ಇವುಗಳ ಮೇಲೆ ವಾಲ್ ಡೆವಲಪ್ ಆಗುತ್ತೆ ಅಂಡ್ ಇಟ್ ಬಿಕಮ್ಸ್ ಎ 7 celled ಆರ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಸೊ ಇದು 3 ಸೆಲ್ ಇದೆ, ಇವುಗಳ ಮೇಲೆ ವಾಲ್ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ. ಇಲ್ಲಿ ಲೋವರ್ ಸೈಡ್ 3 ಸೆಲ್ಸ್ ಇದೆ, ಇವುಗಳ ಮೇಲೇನು ವಾಲ್ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ. ಅಂಡ್ ಸೆಂಟ್ರಲ್ ಯಾವ ಸೆಲ್ ನೋಡಿ, ಇದು ಮತ್ತೆ ಇದು ಇಲ್ಲಿ ಸೆಂಟ್ರಲ್ ಬಂದು ನಿಲ್ಲುತ್ತೆ. ಸೊ ದೀಸ್ ಆರ್ ದಿ 2 polar ನ್ಯೂಕ್ಲಿಯೈ ಆಯ್ತು. ಸೊ ಇದು ಸೆಂಟ್ರಲ್ ಸೆಲ್ ಇದೆಯಲ್ಲ, ಇದರ ಮೇಲೆ ಒಂದು ಕಂಪ್ಲೀಟ್ ಸಪರೇಟ್ ವಾಲ್ ಇರುತ್ತೆ. ದಟ್ ಇಸ್ ಎ ಸೆಂಟ್ರಲ್ ಲಾರ್ಜೆಸ್ಟ್ ಸೆಲ್ ಅಂತ ಹೇಳ್ತೀವಿ. ಎಲ್ಲಕ್ಕಿಂತ ದೊಡ್ಡ ಸೆಲ್ ಇದೆ ಸೆಂಟ್ರಲ್ ಸೆಲ್ ಇದೆ.
ದಟ್ ಇಸ್ ಎ ಸೆಂಟ್ರಲ್ ಸೆಲ್. ಸೊ ದೀಸ್ ಆರ್ ದಿ ಟುವರ್ಡ್ ಚಲಾಸಲ್ ಸೈಡ್ ಆಂಟಿಪೋಡಲ್ ಸೆಲ್ಸ್ ಆಯ್ತು. ಇಟ್ ಇಸ್ ಎ ಕಂಪ್ಲೀಟ್ ಎಗ್ ಅಪರ್ಟಸ್. ಪ್ರತಿಯೊಂದು ಎಗ್ ಅಪರ್ಟಸ್ ಅಲ್ಲಿ 2 ಸಿನರ್ಜಿಡ್ ಸೆಲ್ಸ್, ಒಂದು ಎಗ್ ಸೆಲ್ ಇದೆ. ಅಂಡ್ ದಿಸ್ ಇಸ್ ದಿ ಸೆಂಟ್ರಲ್ ಲಾರ್ಜ್ ಸೆಲ್ ವಿತ್ 2 ಪೋಲಾರ್ ನ್ಯೂಕ್ಲಿಯಾ ಇದೆ ಇದರಲ್ಲಿ ಅಲ್ಲ, ಇದು 2 ಪೋಲಾರ್ ನ್ಯೂಕ್ಲಿಯಾ ಇದೆ. ಸೊ ಈ ರೀತಿ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಅಂಡ್ ದಿಸ್ ಒನ್ ಇಸ್ ದಿ ಎಂಬ್ರಿಯೋ ಸ್ಯಾಕ್ ಆರ್ ಫಿಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ದಟ್ ಇಸ್ ಎ 7 ಸೆಲ್ಡ್ ಆರ್ 8 ನ್ಯೂಕ್ಲಿಯೇಟೆಡ್. ಇಲ್ಲಿದೆ ನೋಡಿ, ಇಟ್ ಇಸ್ ಎ ಟಿಪಿಕಲ್ 7 ಸೆಲ್ಡ್ ಆರ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗ್ತಾ ಇದೆ. ನೆಕ್ಸ್ಟ್ ಈಗ ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ಆಯ್ತು. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಗ್ ಸೆಲ್ ಇದೆ. ದಟ್ ಇಸ್ ಒನ್ ಪ್ರತಿಯೊಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಒಂದು ಎಗ್ ಸೆಲ್ ಇರುತ್ತೆ. ಮೇಲ್ ಗ್ಯಾಮೆಟ್ಸ್ ಡೆವಲಪ್ ಆಗಿದೆ ವಿತ್ ಇನ್ ದಿ ಪೋಲನ್ ಗ್ರೇನ್. ಅಂದ್ರೆ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ಡೆವಲಪ್ ಆಯ್ತು. ಈಗ ನೆಕ್ಸ್ಟ್ ನಾವು ನೋಡೋಣ ಪಾಲಿನೇಷನ್. ಪಾಲಿನೇಷನ್ ಅಂದ್ರೆ ಏನು? ಯೂಶಲಿ ದಟ್ ಇಸ್ ಎ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪಾಲಿನೇಷನ್ ಅಂತ ಹೇಳ್ತೀವಿ. ಇನ್ ದಿ ಪಾಲಿನೇಷನ್ ಮೇನ್ಲಿ ದೇರ್ ಆರ್ 3 ಟೈಪ್ಸ್. ಪಾಲಿನೇಷನ್ ಅಲ್ಲಿ 3 ಪ್ರಕಾರ ಬರುತ್ತೆ. ಸೊ ದೇ ಆರ್, ಒನ್ ಈಸ್ ಅಟೋಗ್ಯಾಮಿ, ಒಂದು ಅಟೋಗ್ಯಾಮಿ, ದಟ್ ಇಸ್ ಎ ಕಂಪ್ಲೀಟ್ಲಿ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ ಇದನ್ನ, ಅಟೋಗ್ಯಾಮಿ ಆರ್ ಸೆಲ್ಫ್ ಪಾಲಿನೇಷನ್. ದೆನ್ ಎರಡನೇದು ಜಿಟೋನೋಗ್ಯಾಮಿ, ಅಂಡ್ ಮೂರನೇದು ಜೆನೋಗ್ಯಾಮಿ. ಥರ್ಡ್ ಒನ್ ಇಸ್ ಎ ಜೆನೋಗ್ಯಾಮಿ. ಸೊ ಇಟ್ ಇಸ್ ದಿ ಫಂಕ್ಷನಲಿ ಅಂಡ್ ಜೆನೆಟಿಕಲಿ ಪ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ ಜೆನೋಗ್ಯಾಮಿಗೆ. ಜಿಟೋನೋಗ್ಯಾಮಿ ಇಸ್ ಎ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್, ಬಟ್ ಜೆನೆಟಿಕಲಿ ಇದು ಸೆಲ್ಫ್ ಪಾಲಿನೇಷನ್ ತರಾನೇ ಕೆಲಸ ಮಾಡ್ತಿರುತ್ತೆ. ನೋಡೋಣ ಒನ್ ಬೈ ಒನ್ ಏನಿದೆ ನೋಡಿ. ಫಸ್ಟ್ ಒನ್ ಈಸ್ ಅಟೋಗ್ಯಾಮಿ ಆರ್ ಇದು ನಾವು ಸೆಲ್ಫ್ ಪಾಲಿನೇಷನ್ ಅಂತಾನು ಹೇಳ್ತೀವಿ. ಏನಿದೆ ನೋಡಿ, ಇಫ್ ದ ಪಾಲಿನೇಷನ್ ಅಕರ್ಸ್ ವಿದ್ ಇನ್ ದಿ ಸೇಮ್ ಫ್ಲವರ್, ಒಂದೇ ಫ್ಲವರ್ ಅಲ್ಲಿ, ಫ್ಲವರ್ ಬೈಸೆಕ್ಷುವಲ್ ಫ್ಲವರ್ ಇದೆ ಮತ್ತೆ ಅದರಲ್ಲೇನೆ ಪಾಲಿನೇಷನ್ ಆಯ್ತು. pollen grains of a stamen transferred to the stigma within the same flower, so that we can say it is a self pollination ಅಥವಾ autogamy ಅಂತ ಹೇಳ್ತೀವಿ. That is a transfer of pollen from anther to stigma of same flower, so that we can say autogamy. ಸೊ ಅಲ್ಲಿ ಕೆಲವು ಇದು ಫ್ಲವರಿಂಗ್ ಪ್ಲಾಂಟ್ಸ್ ಇದೆಯಲ್ಲ, ಬಹಳಷ್ಟು ಫ್ಲವರಿಂಗ್ ಪ್ಲಾಂಟ್ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಇರುತ್ತೆ. ಓಕೆ, ಕಾಮನ್ಲಿ ಅವು ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಇರುತ್ತೆ. To perform the self pollination or autogamy, they have some certain adaptations. ಅವುಗಳಲ್ಲಿ ಕೆಲವೊಂದು ಅಡಾಪ್ಟೇಷನ್ಸ್ ಇದೆ. ವಾಟ್ ಆರ್ ದ ಅಡಾಪ್ಟೇಷನ್ಸ್? ಇಲ್ಲಿದೆ ನೋಡಿ, ಒನ್ ಬೈ ಒನ್. ನಂಬರ್ 1, ಇಟ್ ರಿಕ್ವೈರ್ಸ್ ಎ ಸಿಂಕ್ರೋನಿ ಇನ್ ದಿ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗಳ ಮ್ಯಾಚುರೇಷನ್ ಪೀರಿಯಡ್ ಎರಡು ಒಂದೇ. ದಟ್ ಇಸ್ ಎರಡರಲ್ಲೂ ಸಿಂಕ್ರೋನಿ ಇರುತ್ತೆ. ಈ ಕಡೆಯಿಂದ ಪೋಲನ್ ಮ್ಯಾಚೂರ್ ಆಗಿ ರಿಲೀಸ್ ಆಗ್ತಾ ಇದೆ, ಅದೇ ಟೈಮಲ್ಲಿ ಇಲ್ಲಿ ಎಗ್ ಡೆವಲಪ್ ಆಗಿ ಸ್ಟಿಗ್ಮಾ ಪೋಲನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿ ಕೂತಿದೆ. ಎರಡು ಅಟ್ ಎ ಟೈಮ್ ಆಗ್ತಾ ಇದ್ರೆ ಅಲ್ಲಿ ಸುಲಭವಾಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇರುತ್ತೆ. ಸೊ ದಟ್ ಇಸ್ ಎ ಸಿಂಕ್ರೋನಿ ಇನ್ ದಿ ರಿಲೀಸ್ ಆಫ್ ಪೋಲನ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಅಂತ ಹೇಳ್ತೀವಿ, ಆರ್ ಸಿಂಕ್ರೋನಿ ಇನ್ ದಿ ಮ್ಯಾಚುರೇಷನ್ ಆಫ್ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಇದಾಯ್ತು. Second important adaptation, that is the presence of clistogamous flowers. Clistogamous flowers are nothing but these are the closed flowers anta ಹೇಳ್ತೀವಿ. They are always closed. Clistogamous flowers are always closed flowers anta ಹೇಳ್ತೀವಿ. They do not open throughout their lifespan. And so these are the autogamous flowers, are closed flowers anta ಹೇಳ್ತೀವಿ. ಯಾವತ್ತು ಕ್ಲೋಸ್ಡ್ ಆಗಿದ್ರೆ ಸೊ ಅಲ್ಟಿಮೇಟ್ಲಿ they never perform any cross pollination. Best example for the closed flowers are viola or common pansy, oxalis and camelina. So they bears a closed flowers. Flowers ಯಾವತ್ತು ಕ್ಲೋಸ್ ಆಗಿದ್ರೆ ಅಲ್ಲಿ ಕೇವಲ ಸೆಲ್ಫ್ ಪಾಲಿನೇಷನ್ ಅಷ್ಟೇ ಆಗಿರುತ್ತೆ. ಅದು 100% ಸೆಲ್ಫ್ ಪಾಲಿನೇಷನ್. ದೇರ್ ಇಸ್ ನೋ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಮತ್ತೆ 100% ಅಲ್ಲಿ ಸೀಡ್ ಸೆಟ್ಟಿಂಗ್ ಆಗ್ತಾನೆ ಇರುತ್ತೆ. ಕೆಲವೊಂದು ಫ್ಲವರ್ಸ್ ಓಪನ್ ಫ್ಲವರ್ಸ್ ಇರುತ್ತೆ, ಅದನ್ನ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳ್ತೀವಿ. ಚಾಸ್ಮೋಗ್ಯಾಮಸ್ ನಥಿಂಗ್ ಬಟ್ ಓಪನ್ ಫ್ಲವರ್ಸ್. ಮತ್ತೆ ಈ ಮೂರು ಪ್ಲಾಂಟ್ಸ್ ಇದೆಯಲ್ಲ, ಯಾವುದು? ದಟ್ ಇಸ್ ವಯೋಲಾ, ಆಕ್ಸಾಲಿಸ್ ಅಂಡ್ ಒನ್ ಮೋರ್ ಇಸ್ ಕಮೆಲಿನಾ. ವಯೋಲಾ, ಆಕ್ಸಾಲಿಸ್ ಅಂಡ್ ಕಮೆಲಿನಾ. ಸೊ ದೀಸ್ 3 flowers, these 3 species of plants that have both clistogamous flowers and chasmogamous flowers. ಎರಡೂ ತರದ ಫ್ಲವರ್ಸ್ ನಮಗೆ ಅವುಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ದಿ ಕಂಟೈನ್ಸ್ ಬೋತ್ ಕ್ಲಿಸ್ಟೋಗ್ಯಾಮಸ್ ಅಂಡ್ ಇವನ್ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಲ್ಸೋ. ನೆಕ್ಸ್ಟ್ ಅಂಡ್ ಇನ್ನೊಂದು ಬರುತ್ತೆ ಅಡಾಪ್ಟೇಷನ್ಸ್, ದಟ್ ಇಸ್ ಎ ಬಡ್ ಪಾಲಿನೇಷನ್. ಇದು ಥರ್ಡ್ ಅಡಾಪ್ಟೇಷನ್ ಆಯ್ತು. ಇದಲ್ಲ ಬೇಟಾ ಸಿನ್ಕ್ರೋನಿ ಗಿಸ್ಟ್ರೋಮಿ. ಓಕೆ.
ಇನ್ನೊಂದು ಅಡಾಪ್ಟೇಷನ್ ಬರುತ್ತೆ, ದಟ್ ಈಸ್ ವಿ ಕ್ಯಾನ್ ಸೇ ಬೈಸೆಕ್ಷುವಾಲಿಟಿ. ಇಫ್ ದ ಫ್ಲವರ್ಸ್ ಆರ್ ಬೈಸೆಕ್ಷುವಲ್, ಅಲ್ಲಿಯೂ ಕೂಡ ಸುಲಭವಾಗಿ ಸೆಲ್ಫ್ ಪಾಲಿನೇಷನ್ ಆಗೋ ಚಾನ್ಸ್ ಇರುತ್ತೆ. ಅಂಡ್ ಒನ್ ಮೋರ್ ಈಸ್ ಬಡ್ ಪಾಲಿನೇಷನ್. ಫ್ಲವರ್ ಇನ್ನು ಬಡ್ ಕಂಡೀಷನ್ ಅಲ್ಲಿ ಇದೆ, ಅದು ಇನ್ನೂ ಓಪನ್ನೇ ಆಗಿಲ್ಲ, ಆ ಟೈಮಲ್ಲಿ ಅಲ್ಲಿ ಪಾಲಿನೇಷನ್ ಆಗಿಬಿಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ವೀಟ್, ವೇರ್ ಬಡ್ ಪಾಲಿನೇಷನ್ ಇಸ್ ವೆರಿ ಕಾಮನ್ಲಿ ಸೀನ್. ವೀಟ್ ಆಯಿತು, ಅಥವಾ ಇನ್ನೊಂದು ಎಕ್ಸಾಂಪಲ್ ಪೀ ಪ್ಲಾಂಟ್, ಗಾರ್ಡನ್ ಪೀ ಪ್ಲಾಂಟ್ ಇದೆಯಲ್ಲ, ಸೊ ಅಲ್ಲೂ ಕೂಡ ಬಡ್ ಪಾಲಿನೇಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ ಜಿಟೋನೋಗ್ಯಾಮಿ. ಏನಾಗ್ತಾ ಇದೆ ನೋಡಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಸೊ ದಟ್ ವಿ ಕ್ಯಾನ್ ಸೇ ಜಿಟೋನೋಗ್ಯಾಮಿ ಅಂತ ಹೇಳ್ತೀವಿ. It is functionally cross pollination, but genetically it is a self pollination, autogamy ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಇದೆ ಈ ಪಾಯಿಂಟ್, ನೆನಪಿಟ್ಕೊಳ್ಳಿ. ಬಿಕಾಸ್ ಹಿಯರ್ ದ ಪೋಲನ್ ಗ್ರೇನ್ಸ್ ಆಫ್ ಸೇಮ್ ಪ್ಲಾಂಟ್ಸ್ ಕಮ್ ಫ್ರಾಮ್ ಆಂಥರ್ ಟು ದಿ ಸ್ಟಿಗ್ಮಾ. ಸೊ ಅದಕ್ಕಾಗಿ ಇದನ್ನ ಜೆನೆಟಿಕಲಿ ಇದು ಸೆಲ್ಫ್ ಪಾಲಿನೇಷನ್, ಬಟ್ ಹೊರಗಡೆಯಿಂದ ನೋಡ್ಲಿಕ್ಕೆ ಇದು ಕ್ರಾಸ್ ಪಾಲಿನೇಷನ್. ಫಂಕ್ಷನಲಿ ಇಟ್ ಇಸ್ ಎ ಕ್ರಾಸ್ ಪಾಲಿನೇಷನ್, ಬಟ್ ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಜೆನೋಗ್ಯಾಮಿ. ಜೆನೋಗ್ಯಾಮಿಯಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ಡಿಫರೆಂಟ್ ಪ್ಲಾಂಟ್ ಆಫ್ ಎ ಸೇಮ್ ಸ್ಪೀಸೀಸ್. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಜೆನೋಗ್ಯಾಮಿ ಅಂತ ಹೇಳ್ತೀವಿ. ಆರ್ ಇದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಇಸ್ ಎ ಕ್ರಾಸ್ ಪಾಲಿನೇಷನ್, ಪರ್ಫೆಕ್ಟ್ ಟ್ರೂ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಟ್ರೂ ಕ್ರಾಸ್ ಪಾಲಿನೇಷನ್. ಆರ್ ಅಲೋಗ್ಯಾಮಿ ಅಂತಾನು ಕೂಡ ಹೇಳ್ತೀವಿ ನಾವು ಇದನ್ನ. ಕ್ರಾಸ್ ಪಾಲಿನೇಷನ್ ಆರ್ ಯಾವ ರೀತಿ ಸೆಲ್ಫ್ ಪಾಲಿನೇಷನ್ ಇಸ್ ಅಟೋಗ್ಯಾಮಿ, ಇದು ಅಲೋಗ್ಯಾಮಿ ಅಂತ ಹೇಳ್ತೀವಿ ಇದನ್ನ. This is the only type of pollination which brings genetically different pollen grains to the stigma and produces genetic variant. It produces the genetic variant, yeah, variability. Idu genetic variant produce ಮಾಡ್ತಾ ಇರುತ್ತೆ. So that's about the genogamy ಆಯ್ತು. Next ನೋಡೋಣ agents of pollination. Pollination ಆಗ್ಬೇಕಂದ್ರೆ ಯಾವ್ಯಾವ ಏಜೆಂಟ್ ಬೇಕಾಗುತ್ತೆ? ದೇ ಮೇ ಬಿ ಅಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ ಆರ್ ದೇ ಮೇ ಬಿ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್, ಇಟ್ ಮೇ ಬಿ ವಿಂಡ್, ವಾಟರ್, ದೇ ಆರ್ ದಿ ಅಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್. ಸರ್ಟನ್ ಪ್ಲಾಂಟ್ಸ್, ಮೋಸ್ಟ್ ಆಫ್ ದಿ ಸರ್ಟನ್ ಪ್ಲಾಂಟ್ಸ್ ದೇ ಆರ್ ಪಾಲಿನೇಟೆಡ್, ಎಸ್ಪೆಷಲಿ ಕ್ರಾಸ್ ಪಾಲಿನೇಷನ್ಗೆ ಬೇಕಾಗಿರುವಂತ ಪಾಲಿನೇಟಿಂಗ್ ಏಜೆಂಟ್ಸ್ ಇವು. Certain flowering plants they are pollinated by the abiotic pollinating agent with the help of wind or water. ಅಂದ್ರೆ ಅಲ್ಲಿ ಏನಾಗುತ್ತೆ, the pollen grains are carried from anther to the stigma either with the help of wind or either with the help of water. So they are the abiotic pollinating agent ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒಂದು ವಿಂಡ್ ಪಾಲಿನೇಷನ್ ಅಂಡ್ ಎರಡನೇದು ವಾಟರ್ ಪಾಲಿನೇಷನ್. ವಿಂಡ್ ಪಾಲಿನೇಷನ್ ಇಸ್ ಆಲ್ಸೋ ನೋನ್ ಆಸ್ ಅನಿಮೋಫಿಲಿ ಅಂತ ಹೇಳ್ತೀವಿ. ವಿಂಡ್ ಪಾಲಿನೇಷನ್ ಆರ್ ಅನಿಮೋಫಿಲಿ ಏನ್ ನೋಡಿ, ಇದು ಯೂಶುವಲಿ the plants or flowers which show the wind pollination or anemophily, where the pollen grains are lightweight, non-sticky pollen grains, lightweight, non-sticky, well exposed stamens and large feathery stigma irutte. Ovary with a single ovule, ಯಾಕಂದ್ರೆ ಅದರ weight ಕಡಿಮೆ ಮಾಡಬೇಕಾಗಿದೆ. Ovary with a single ovule and numerous flowers are clustered together in the form of a inflorescence. If the flowers are very small, these numerous flowers they clustered together in the form of a inflorescence. And here for the wind pollination or for the abiotic pollinating agent, here no colored flowers. ಇಲ್ಲಿ ಕಲರ್ಡ್ ಫ್ಲವರ್ಸ್ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಲಿವಿಂಗ್ ಪಾಲಿನೇಟಿಂಗ್ ಏಜೆಂಟ್ ಇದು ಅಟ್ರಾಕ್ಟ್ ಮಾಡ್ತಾ ಇಲ್ಲ. ನೋ ಕಲರ್ಡ್ ಫ್ಲವರ್ಸ್, no nectaries, no fragrant required, no nectaries and no fragrance required. ಇಲ್ಲಿ ಫ್ರಾಗ್ರೆನ್ಸ್ ಬೇಕಾಗಿಲ್ಲ, ನೆಕ್ಟರೀಸ್ ಬೇಕಾಗಿಲ್ಲ, ಅಥವಾ ಹೈಲಿ ಕಲರ್ಡ್ಫುಲ್ ಫ್ಲವರ್ಸ್ ಕೂಡ ಬೇಕಾಗಿಲ್ಲ. either it may be for wind pollination and water pollination, ಎರಡಕ್ಕೂ ಬರುತ್ತೆ ಅದು. ಓಕೆ, ಸೊ ಸ್ಪೆಷಲಿ ವಿಂಡ್ ಪಾಲಿನೇಷನ್ಗೆ ಇದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗುತ್ತೆ. ನೆಕ್ಸ್ಟ್, and usually wind pollination is very quite common in the grasses, jowar, maize. Ali wind pollination athwa we can say rice,
bamboo, or most of the grass species, where you can commonly see the wind pollination. And pollination by the wind is more common among the abiotic pollinating agent. Abiotic pollinating agent ಅಲ್ಲಿ ಎರಡಿದೆ, ಒಂದು ವಾಟರ್ ಅಂಡ್ ಇನ್ನೊಂದು ವಿಂಡ್. ಆ ಎರಡರಲ್ಲೂ ಮೋಸ್ಟ್ ಕಾಮನ್ ಆಗಿ ಯಾವ್ದಿದೆ ಅಂದ್ರೆ ಅದು ವಿಂಡ್ ಪಾಲಿನೇಷನ್. ನೆಕ್ಸ್ಟ್ ನೋಡೋಣ ವಾಟರ್ ಪಾಲಿನೇಷನ್, ಆರ್ ಇದನ್ನ ಹೈಡ್ರೋಫಿಲಿ ಅಂತ ಹೇಳ್ತೀವಿ. We can say this one is a hydrophily, water pollination, or we can say hydrophily. The pollination by the water, we can say it is a water pollination or hydrophily, and it is restricted to the plants of very few genera, that is about only plants of 30 genera. And among these 30 genera of plants, most of the plants, they are the monocots. Best examples are Vallisneria, that is a tape grass anta ಹೇಳ್ತೀವಿ ಇದನ್ನ. Vallisneria, commonly it is known as a tape grass. Then Hydrilla zostera is commonly known as a sea grass anta ಹೇಳ್ತೀವಿ. Then in majority of aquatic plants, like ಕೆಲವೊಂದು aquatic plants ಇದೆ, ನೀರಲ್ಲಿ ಇರುತ್ತೆ, ಪ್ಲಾಂಟ್ಸ್ ನೀರಲ್ಲೇ ಬೆಳೀತಾ ಇದೆ. ಲೈಕ್ ಎಕ್ಸಾಂಪಲ್ ನೋಡಿ, ವಾಟರ್ ಹೈಸಿಂತ್, ವಾಟರ್ ಲಿಲಿ, ಪ್ಲಾಂಟ್ಸ್ ನೀರಲ್ಲಿದೆ. ಬಟ್ ದೇ ವಿಲ್ ಶೋ ದಿ ಇನ್ಸೆಕ್ಟ್ ಆರ್ ವಿಂಡ್ ಪಾಲಿನೇಷನ್ ಬಿಕಾಸ್ ಹಿಯರ್ ದ ಫ್ಲವರ್ ಎಮರ್ಜಸ್ ಅಬೋವ್ ದಿ ವಾಟರ್. ನೀರಿನ ಮೇಲೆ, ಪ್ಲಾಂಟ್ ನೀರಲ್ಲಿದೆ ಬಟ್ ನೀರಿನ ಮೇಲೆ ಫ್ಲವರ್ ಬರ್ತಾ ಇದೆ. ಸೊ ಫ್ಲವರ್ ಏನಿದೆ ಸರೌಂಡಿಂಗ್ ವಿಂಡ್ಗೆ, ಸರೌಂಡಿಂಗ್ ಎನ್ವೈರನ್ಮೆಂಟ್ಗೆ ಕಂಪ್ಲೀಟ್ ಎಕ್ಸ್ಪೋಸ್ ಆಗಿದೆ. ಅದರಿಂದ ಇನ್ಸೆಕ್ಟ್ ಪಾಲಿನೇಷನ್ ಅಥವಾ ವಿಂಡ್ ಪಾಲಿನೇಷನ್ ಅವು ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ವ್ಯಾಲಿಸ್, ಇಲ್ಲಿ ವಾಟರ್ ಪಾಲಿನೇಷನ್ ಆಗ್ತಾ ಇದೆ ಅಲ್ಲ, ವಾಟರ್ ಪಾಲಿನೇಷನ್ಗೆ ಎಕ್ಸಾಂಪಲ್ಸ್ ಏನಿದೆ, ವ್ಯಾಲಿಸ್ನೇರಿಯಾ, ಹೈಡ್ರಿಲ್ಲಾ, ಝಾಸ್ಟೆರಾ, ಇದು ಎಕ್ಸಾಂಪಲ್ಸ್ ಆಯಿತು. ಅಮಂಗ್ ದೀಸ್, ಇವುಗಳಲ್ಲಿ ಅಮಂಗ್ ದೀಸ್ ವ್ಯಾಲಿಸ್ನೇರಿಯಾ, ಓಕೆ, ಅಮಂಗ್ ದೀಸ್ ಇನ್ ವ್ಯಾಲಿಸ್ನೇರಿಯಾ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಆನ್ ದಿ ಸರ್ಫೇಸ್ ಆಫ್ ವಾಟರ್, ನೀರಿನ ಸರ್ಫೇಸ್ ಮೇಲೆ ಆಗ್ತಾ ಇದೆ. ಸೊ ಅದನ್ನು ಎಪಿ ಹೈಡ್ರೋಫಿಲಿ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಝಾಸ್ಟೆರಾ, ದಟ್ ಇಸ್ ಅ ಸೀ ಗ್ರಾಸ್, ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ವಿದಿನ್ ದಿ ವಾಟರ್, ಅದನ್ನ ಹೈಪೋಹೈಡ್ರೋಫಿಲಿ ಅಂತ ಹೇಳ್ತೀವಿ. ಇಫ್ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ವಿದಿನ್ ದಿ ವಾಟರ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಹೈಪೋಹೈಡ್ರೋಫಿಲಿ. ಇನ್ ಮೋಸ್ಟ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್, ಈಗ ವಿಂಡ್ ಪಾಲಿನೇಷನ್ಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು, ವಾಟ್ ಆರ್ ದಿ ಅಡಪ್ಟೇಷನ್ಸ್ ಫಾರ್ ದಿ ಫ್ಲವರ್ ಇನ್ ವಿಂಡ್ ಪಾಲಿನೇಷನ್? ಲಾರ್ಜ್ ಫೆದರಿ ಸ್ಟಿಗ್ಮಾ, light weight non-sticky pollen grains. If they are small flowers, they are clustered in the inflorescence. Ovary with a single ovule ಇರುತ್ತೆ, and there is no colored flowers, no nectaries. Okay, ಈ ರೀತಿ ಅಲ್ಲಿ ಅಡಪ್ಟೇಷನ್ಸ್ ಇತ್ತು. ಸೊ ಇಲ್ಲಿ ಏನಿರುತ್ತೆ ಅಡಪ್ಟೇಷನ್ಸ್? Here the main important adaptation is, here the pollen grains and stigma, they are surrounded by a mucilaginous sheath to protect themselves from the water. ವಾಟರ್ ಇಂದ ಪ್ರೊಟೆಕ್ಷನ್ ಆಗಲಿಕ್ಕೆ ಅಲ್ಲಿ ಮ್ಯುಸಿಲಾಜಿನಸ್ ಸೀತ್ ಇಂದ ಕವರ್ಡ್ ಆಗುತ್ತೆ. ಸೊ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಡಪ್ಟೇಷನ್. ಇಲ್ಲಿ ಬರ್ತೀನಿ ನೋಡಿ, ದೇ ಆರ್ ಕವರಿಂಗ್ ಬೈ ಮ್ಯುಸಿಲಾಜಿನಸ್ ಸೀತ್. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಡಪ್ಟೇಷನ್ ಫಾರ್ ದಿ ವಾಟರ್ ಪಾಲಿನೇಷನ್ ಪ್ಲಾಂಟ್ಸ್. ನೆಕ್ಸ್ಟ್ ನೋಡೋಣ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್. ಬಯೋಟಿಕ್ ನಥಿಂಗ್ ಬಟ್ ಹಿಯರ್ ದೀಸ್ ಆರ್ ದಿ ಲಿವಿಂಗ್ ಆರ್ಗಾನಿಸಮ್ಸ್. ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್ ಆರ್ ಮೋಸ್ಟ್ ಕಾಮನ್ಲಿ ಲಿವಿಂಗ್ ಪಾಲಿನೇಟಿಂಗ್ ಏಜೆಂಟ್. ಮೋಸ್ಟ್ ಕಾಮನ್ಲಿ these are the animals. What are the animals which are involved in the pollination? Most commonly they are the insects, especially like bees, honey bee, ಜೇನು ನೊಣಗಳು ಅಂತ ಹೇಳ್ತೀವಿ. Okay, so these are the honey bees, butterflies, flies, beetles, wasp, ants, moths, birds like sunbird and hummingbird, even bats. Bats, they also helps in the pollination. ಅಷ್ಟೇ ಅಲ್ಲ, there are some certain mammals like we can say slender loris. Then reptiles, ಕೆಲವೊಂದು reptiles like snakes. Okay, snakes also causes the pollination. Reptiles like snakes, and mammals like bats mammal ಆಯ್ತು, even loris, slender loris ಅಂತ ಹೇಳ್ತೀವಲ್ಲ ಅದು ಆಯ್ತು. Snakes, then lizards like ಯಾವುದು ಗೀಕೋ lizard, garden lizards, they also causes the pollination. Then among the animals, insects, particularly bees, are dominant pollinating agents. Some primates adu mammals bantu, lemurs. Then arboreal tree dwelling animals are rodents. Okay, so or even reptiles like gecko lizard or garden lizards, they also causes the pollination.
Insect pollinating flowers are large, colorful, fragrant and rich in the nectar. Insect pollination usually ಇದನ್ನ ಎಂಟಮೋಫಿಲಿ ಅಂತ ಹೇಳ್ತೀವಿ. Insect pollination is nothing but entomophily. Insect pollination we can say it is the entomophily ಅಂತ ಹೇಳ್ತೀವಿ, where the flowers are large, colorful, fragrant and rich with the nectars. Animals attracted to the flowers by color and fragrance. Even nectar kuda bekali. Flowers pollinated by the flies and beetles, they secrete the foul odor. ಕೆಟ್ಟ ಸ್ಮೆಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಅತಿ ಕೆಟ್ಟದಂತ ಕೊಳಕ ನಾತನ್ನ ಪ್ರೊಡ್ಯೂಸ್ ಮಾಡ್ತಿದ್ರು ಕೂಡ ಕೆಲವೊಂದು ಇನ್ಸೆಕ್ಟ್ ಅದರಿಂದ ಅಟ್ರಾಕ್ಟ್ ಆಗುತ್ತೆ, ಸ್ಪೆಷಲಿ ಫ್ಲೈಸ್ ಅಂಡ್ ಬೀಟಲ್ಸ್, ಅಂಡ್ ದೇ ಆಲ್ಸೋ ಕಾಸಸ್ ದಿ ಪಾಲಿನೇಷನ್. ನೆಕ್ಟರ್ಸ್ ಅಂಡ್ ಪೋಲನ್ ಗ್ರೇನ್ಸ್ ಆರ್ ಯೂಶುವಲ್ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇನ್ಸೆಕ್ಟ್ಸ್ಗಳು ಅಥವಾ ಬರ್ಡ್ಸ್ಗಳು ಅಲ್ಲಿ ಪಾಲಿನೇಷನ್ ಮಾಡಿ ಇದ್ದೇ ಆದರೆ ಅವುಗಳು ವಾಪಸ್ ಹೋಗುವಾಗ ಅಲ್ಲಿ ನೆಕ್ಟರ್ಸ್ ಅನ್ನ ಸಕ್ ಮಾಡ್ಕೊಂಡು ಹೋಗುತ್ತೆ ಆಸ್ ಎ ನ್ಯೂಟ್ರಿಯೆಂಟ್ ಆಗಿ, ಆರ್ ಸಮ್ ಎಕ್ಸೆಸ್ ಪೋಲನ್ ಗ್ರೇನ್ಸ್ಗಳನ್ನು ಕೂಡ ಅವು ತಿಂತಾ ಇರುತ್ತೆ. ಸೊ ಪೋಲನ್ ಗ್ರೇನ್ಸ್ ಅಂಡ್ ನೆಕ್ಟರ್ಸ್ ಆರ್ ದಿ usual floral rewards, and there are certain animals they causes the means they are use the nectars or damage the flowers without causing pollination, and they are known as a pollen robbers anta helti. Pollen or nectar robbers, pollen or nectar robbers anta helti. Yenidu, they are the certain insects without causing any pollination, they steal the nectar. Okay, insects ಏನು ನೋಡಿದ್ದು, insects steal the nectar and damage flower without causing pollination. Without causing pollination, so that we can say they are the pollen or nectar robbers ಅಂತ ಹೇಳ್ತೀವಿ. ಕೆಲವೊಂದು ಎಕ್ಸಾಂಪಲ್ ನೋಡಿ, ಇನ್ ಸಮ್ ಸ್ಪೀಸೀಸ್ ಆಫ್ ಫ್ಲೋರಲ್ ರಿವಾರ್ಡ್ಸ್ ಪ್ರೊವೈಡಿಂಗ್ ಸೇಮ್, ಕೆಲವೊಂದು ಫ್ಲೋರಲ್ ರಿವಾರ್ಡ್ಸ್ ಮತ್ತೇನಾಗಿರುತ್ತೆ, ಸಮ್ ಸ್ಪೀಸೀಸ್ ದೇ ವಿಲ್ ಪ್ರೊವೈಡ್ ದಿ ಸೇಫ್ ಪ್ಲೇಸ್ ಟು ಲೇ ದಿ ಎಗ್ಸ್. ಎಕ್ಸಾಂಪಲ್ ಯಾವ್ದು ನೋಡಿ, ಅಮಾರ್ಫೋಫಿಲಸ್ ಪ್ಲಾಂಟ್ಸ್ ಅಲ್ಲಿ ಫ್ಲವರ್ ಏನಿದೆಯಲ್ಲ ಅದು ಇನ್ಸೆಕ್ಟ್ಗಳಿಗೆ ಎಗ್ ಲೇಯಿಂಗ್ ಆಗಿ ಸೇಫ್ ಪ್ಲೇಸ್ ಪ್ರೊವೈಡ್ ಮಾಡ್ತಾ ಇದೆ, ಅದು ಒಂದು ಫ್ಲೋರಲ್ ರಿವಾರ್ಡ್ ಆಯಿತು. ಅಂದರೆ ಅಲ್ಲಿ ಫ್ಲವರ್ಗೆ ಬೆನಿಫಿಟ್ ಆಗ್ತಾ ಇದೆ ಬೈ ಪಾಲಿನೇಷನ್, ಇನ್ಸೆಕ್ಟ್ಗೆ ಒಂದು ಜಾಗ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಎ ಸ್ಪೀಸೀಸ್ ಆಫ್ ಮಾತ್ ಅಂಡ್ ಯುಕ್ಕಾ ಬೋತ್ ದೇ ಆರ್ ದಿ ಮ್ಯೂಚುವಲಿ ಅಸೋಸಿಯೇಟೆಡ್, ಎರಡೂ ಕೂಡ ಮ್ಯೂಚುವಲಿ ಅಸೋಸಿಯೇಟೆಡ್ ಆಗಿದೆ. ಹೇಗೆ ನೋಡಿ, ಹೌ ದೇ ಆರ್ ಮ್ಯೂಚುವಲಿ ಅಸೋಸಿಯೇಟೆಡ್? ಬಿಕಾಸ್ ಒಂದು ಯುಕ್ಕಾ ಫ್ಲವರ್ ಇಟ್ ವಿಲ್ ಪ್ರೊವೈಡ್ ದಿ ಸೇಫ್ ಪ್ಲೇಸ್ ಟು ಲೇ ದಿ ಎಗ್ಸ್, ಮಾತ್ ಇಟ್ ವಿಲ್ ಕಾಸಸ್ ದಿ ಪಾಲಿನೇಷನ್ ಇನ್ ದಿ ಯುಕ್ಕಾ. ಈ ರೀತಿ ಎರಡು ಒಟ್ಟಿಗೆ ಒಂದಕ್ಕೊಂದು ಹೊಂದಿಕೊಂಡು ಬದುಕ್ತಾ ಇರುತ್ತೆ. ದಟ್ ಇಸ್ ಎ ಎರಡೂದರಲ್ಲೂ ಮ್ಯೂಚುವಲ್ ಅಸೋಸಿಯೇಷನ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ, ಔಟ್ ಬ್ರೀಡಿಂಗ್ ಡಿವೈಸಸ್. ಔಟ್ ಬ್ರೀಡಿಂಗ್ ಡಿವೈಸಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದಿ ಅಡಪ್ಟೇಷನ್ ಫಾರ್ ಕ್ರಾಸ್ ಪಾಲಿನೇಷನ್. These are the adaptations for cross pollination. ಏನೇನಿರುತ್ತೆ, ವಾಟ್ ಆರ್ ದಿ ಮೇಜರ್ ಇಂಪಾರ್ಟೆಂಟ್ ಅಡಪ್ಟೇಷನ್ ಫಾರ್ ಕ್ರಾಸ್ ಪಾಲಿನೇಷನ್? ಒನ್ ಬೈ ಒನ್ ನೋಡಿ. There are some adaptations in the flowers which ensures the cross pollination. Pollen release and stigma receptivity not synchronized. ಅಂದ್ರೆ ಬೈಸೆಕ್ಸುವಲ್ ಫ್ಲವರ್ ಇದೆ, ಬಟ್ ಪೋಲನ್ ರಿಲೀಸ್ ಮತ್ತೆ ಸ್ಟಿಗ್ಮಾ ರಿಸೆಪ್ಟಿವಿಟಿ ಇದೆಯಲ್ಲ ಅದು ಎರಡು ಸಿಂಕ್ರೊನೈಸ್ ಇಲ್ಲ. ಕೆಲವೊಂದು ಫ್ಲವರ್ಸ್ಗಳಲ್ಲಿ ಈ ರೀತಿ ಇರುತ್ತೆ, ಫಸ್ಟ್ ಆಂಡ್ರೋಸಿಯಂ ಮ್ಯಾಚೂರ್ ಆಗುತ್ತೆ, ಪೋಲನ್ ರಿಲೀಸ್ ಆಗುತ್ತೆ, ಅವು ಹೊರಗಡೆ ಹೋಗುತ್ತೆ. ಅದೆಲ್ಲ ಹೊರಗಡೆ ಹೋದಾದ ಮೇಲೆ ಆಮೇಲೆ ಗೈನೋಸಿಯಂ ಮ್ಯಾಚೂರ್ ಆಗುತ್ತೆ. ಸೊ ಗೈನೋಸಿಯಂಗೆ ಪಾಲಿನೇಷನ್ಗಾಗಿ ಸ್ವಂತ ಪೋಲನ್ ಗ್ರೇನ್ಸ್ ಅಂತೂ ಇಲ್ಲ, ಹೊರಗಡೆಯಿಂದಾನೇ ಪೋಲನ್ ಗ್ರೇನ್ಸ್ ಬರಬೇಕು. ಸೊ ಈ ರೀತಿ ಇಲ್ಲಿ ಕೆಲವೊಂದು ಫ್ಲವರ್ಸ್, ಎರಡು ಪ್ರಕಾರದ ಫ್ಲವರ್ಸ್ ಇರುತ್ತೆ. ಒಂದು ಪ್ರೋಟ್ರಾಂಡ್ರಿ ವೇರ್ ದ ಪೋಲನ್ ಆಂಡ್ರೋಸಿಯಂ ಗೆಟ್ ಮ್ಯಾಚೂರ್ಸ್ ಅಂಡ್ ರಿಲೀಸಸ್ ದಿ ಪೋಲನ್ ಗ್ರೇನ್ ಫಸ್ಟ್, ವೆರಿ ಪ್ರಯೋರ್ ಟು ದಿ ಗೈನೋಸಿಯಂ. ಅಂಡ್ ಕೆಲವೊಂದು ಫ್ಲವರ್ಸ್ ಬರುತ್ತೆ ವೇರ್ ವಿ ಕ್ಯಾನ್ ಸೇ ಪ್ರೋಟೋಗೈನಿ ಅಂತ ಹೇಳ್ತೀವಿ. ಪ್ರೋಟೋಗೈನಿ ಕಂಡೀಷನ್, ಪ್ರೋಟ್ರಾಂಡ್ರಸ್ ಅಂಡ್ ಪ್ರೋಟೋಗೈನಿ. ಸೊ ದಟ್ ಕಂಡೀಷನ್ ವಿ ಕ್ಯಾನ್ ಸೇ, ಈ ರೀತಿ ಫ್ಲವರ್ಸ್ ಇದ್ರೆ ಅದನ್ನ ಡೈಕೋಗ್ಯಾಮಿ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡೈಕೋಗ್ಯಾಮಿ. Then anther and stigma, they are placed in the different position.
ಆರ್ ವಿತ್ ದಿ ಹೆಲ್ಪ್ ಆಫ್ ಫಿಸಿಕಲ್ ಬ್ಯಾರಿಯರ್, ಅಲ್ಲಿ ಫಿಸಿಕಲ್ ಬ್ಯಾರಿಯರ್ ಕೂಡ ಇರಬಹುದು. ವಿತ್ ದಿ ಹೆಲ್ಪ್ ಆಫ್ ಫಿಸಿಕಲ್ ಬ್ಯಾರಿಯರ್ ಅವು ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಪ್ಲೇಸ್ ಆಗಿದ್ರೆ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಹರ್ಕೋಗ್ಯಾಮಿ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ದಟ್ ಇಸ್ ಎ ಹರ್ಕೋಗ್ಯಾಮಿ. Next is the self-incompatibility. It is a genetically mediated outbreeding devices. So, ಸ್ವಂತ ಪೋಲನ್ ಗ್ರೇನ್ ಯಾವುದೇ ಕಾರಣಕ್ಕೂ ಅದು ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿ. ಸ್ಟ್ರಿಕ್ಟ್ಲಿ ಇದರಲ್ಲಂತೂ ಕ್ರಾಸ್ ಪಾಲಿನೇಷನ್ ಆಗೇ ಆಗುತ್ತೆ. ಸೊ ದಟ್ ಇಸ್ ಎ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ದ ನೆಕ್ಸ್ಟ್ ಈಸ್ ಪ್ರೊಡಕ್ಷನ್ ಆಫ್ ಯುನಿಸೆಕ್ಷುವಲ್ ಫ್ಲವರ್ಸ್. ಕೆಲವೊಂದು ಪ್ಲಾಂಟ್ಸ್ ಯುನಿಸೆಕ್ಷುವಲ್ ಫ್ಲವರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬಿಕಾಸ್ ಆಫ್ ದಟ್ ಆಲ್ಸೋ ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಕ್ರಾಸ್ ಪಾಲಿನೇಷನ್. ಬಟ್ ಅದರಲ್ಲಿ ಏನು ನೋಡಿ, ಒಂದು ಪಾಯಿಂಟ್ ನೋಡಿ, ಕ್ಯಾಸ್ಟರ್ ಅಂಡ್ ಮೇಸ್ ದೇ ಆರ್ ದಿ ಮೊನೇಷಿಯಸ್. ಅಲ್ಲಿ ಯುನಿಸೆಕ್ಷುವಲ್ ಫ್ಲವರ್ಸ್ ಆಗುತ್ತೆ, ಬಟ್ ಬೋತ್ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಸೇಮ್ ಪ್ಲಾಂಟ್. ಸೊ ಅಲ್ಲಿ ಏನಾಗುತ್ತೆ, ಸೆಲ್ಫ್ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಎರಡು ಒಂದೇ ಪ್ಲಾಂಟ್ ಅಲ್ಲಿ ಇದ್ರೆ ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡಬಹುದು, ಬಟ್ ನಾಟ್ ಜಿಟೋನೋಗ್ಯಾಮಿ. ಬಟ್ ಇನ್ ಕೇಸ್ ಆಫ್ ಪಪಾಯ, ಓಕೆ, ಅಲ್ಲಿ ಡಯೋಸಿಯಸ್, ಪಪಾಯ ಇಸ್ ದಿ ಡಯೋಸಿಯಸ್ ಪ್ಲಾಂಟ್. ಮೇಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಇಸ್ ಡಿಫರೆಂಟ್, ಫಿಮೇಲ್ ಫ್ಲವರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಇಸ್ ಡಿಫರೆಂಟ್. ಸೊ ಅಲ್ಲಂತೂ ಸ್ಟ್ರಿಕ್ಟ್ಲಿ ಟ್ರೂ ಕ್ರಾಸ್ ಪಾಲಿನೇಷನ್ ಆಗೇ ಆಗ್ತಾ ಇರುತ್ತೆ, ವಿಚ್ ಪ್ರಿವೆಂಟ್ಸ್ ಬೋತ್ ಅಟೋಗ್ಯಾಮಿ ಅಂಡ್ ಜಿಟೋನೋಗ್ಯಾಮಿ. ಅಂಡ್ ಪ್ಯೂರ್ ಕ್ರಾಸ್ ಪಾಲಿನೇಷನ್ ಪಪಾಯದಲ್ಲಿ ಆಗ್ತಾನೆ ಇರುತ್ತೆ. ಸೊ ದಟ್ಸ್ ಅಬೌಟ್ ದಿ ಕಂಡೀಷನ್. ನೆಕ್ಸ್ಟ್ ನೋಡೋಣ, ಈಗ ಪಾಲಿನೇಷನ್ ಕೂಡ ಆಯ್ತು, ಪೋಲನ್ ರಿಲೀಸ್ ಆಯ್ತು, ಓಕೆ, ಸ್ಟಿಗ್ಮಾ ಮೇಲೆ ಲ್ಯಾಂಡಿಂಗ್ ಆಯ್ತು. ಲ್ಯಾಂಡಿಂಗ್ ಆದ್ಮೇಲೆ ಏನು, ಈಗ ಪೋಲನ್ ಟ್ಯೂಬ್ ಡೆವಲಪ್ ಆಗಬೇಕು. ಯಾವ ರೀತಿ ಡೆವಲಪ್ ಆಗುತ್ತೆ? ಯೂಶುವಲಿ ದಟ್ ವಿ ಕ್ಯಾನ್ ಸೇ ವಿ ಸೀನ್ ಇನ್ ದಿ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಲ್ಲಿ ಅದನ್ನ ನೋಡೋಣ. ಸೊ ಏನಿದೆ ನೋಡಿ, ಇದು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಈಗ ಸ್ಟಿಗ್ಮಾ ಇದೆ, ಓಕೆ, ಇಲ್ಲಿ ನೋಡಿ ಸ್ಟಿಗ್ಮಾ ಇದೆ ಇದು. ಸೊ ಹಿಯರ್ ಇಟ್ ಇಸ್ ಎ ಸ್ಟಿಗ್ಮಾ, ಇದು ಸ್ಟಿಗ್ಮಾ ಇದೆ ಅಂತ. ಇಲ್ಲಿ ಪೋಲನ್ ಗ್ರೇನ್ಸ್ ಬರುತ್ತೆ, ಬಟ್ ಸೇಮ್ ಸ್ಪೀಸೀಸ್ ಪೋಲನ್ ಗ್ರೇನ್, ಅದೇ ಸ್ಪೀಸೀಸ್ ದ ಪೋಲನ್ ಗ್ರೇನ್ಸ್ ಇಲ್ಲಿ ಬಂದು ಲ್ಯಾಂಡ್ ಆಗ್ಬೇಕಂತ ರೂಲ್ಸ್ ಇಲ್ಲಲ್ಲ. ಮಿಲಿಯನ್ಸ್ ಆಫ್ ಪೋಲನ್ ಗ್ರೇನ್ಸ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ದೇ ಮೇ ಲ್ಯಾಂಡ್ ಆನ್ ದಿ ಸ್ಟಿಗ್ಮಾ. ಬಟ್ ಈ ಸ್ಟಿಗ್ಮಾಗೆ ಇಲ್ಲೊಂದು ಎಸ್ ಅಂತ ಬರ್ತಾ ಇದ್ದೀನಿ, ಈ ಸ್ಟಿಗ್ಮಾಗೆ ಅಲ್ಲಿ ಲ್ಯಾಂಡ್ ಆಗಿರುವಂತ ಪೋಲನ್ ಗ್ರೇನ್ ಅದು ಸ್ವಂತದ್ದೇ ಪೋಲನ್, ಸ್ವಂತ ಸ್ಪೀಸೀಸ್ ನ ಪೋಲನ್ ಗ್ರೇನ್ ಇದೆ ಅಂತ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ? ಸೊ ದಟ್ ಈಸ್ ಪಾಸಿಬಲ್ ಇನ್ ದಿ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಹೆಂಗಿದೆ ನೋಡಿ, ಯೂಶುವಲಿ ದರ್ ಇಸ್ ಒನ್ ಕೆಮಿಕಲ್ ಡೈಲಾಗ್ ಅಕರ್ ಬಿಟ್ವೀನ್ ದಿ ಸ್ಟಿಗ್ಮಾ ಅಂಡ್ ಲ್ಯಾಂಡೆಡ್ ಪೋಲನ್. And this stigma have the ability to recognize its own compatible pollen. ಸ್ಟಿಗ್ಮಾಗೆ ತನ್ನ ಸ್ವಂತ ಕಂಪ್ಯಾಟಿಬಲ್ ಪೋಲನ್ ಯಾವುದಿದೆ ಅದನ್ನ ರಿಕಗ್ನೈಸ್ ಮಾಡೋ ಕೆಪಾಸಿಟಿ ಇದೆ. ಅಂಡ್ ಇಟ್ ಇಸ್ ಎ ಹೈಲಿ ಡೈನಾಮಿಕ್, ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇಸ್ ಎ ಡೈನಾಮಿಕ್ ಪ್ರೊಸೆಸ್. ಇಟ್ ಇಸ್ ಎ ಕೆಮಿಕಲ್ ಮೀಡಿಯೇಟೆಡ್ ಪ್ರೊಸೆಸ್ ಇದೆ, because here the chemical components, it is mediated by the chemical components. So chemical mediated process. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇದೆಲ್ಲ ಕೆಮಿಕಲ್ ಮೀಡಿಯೇಟೆಡ್ ಪ್ರೊಸೆಸ್ ಇದೆ. ಹೇಗೆ ಅಲ್ಲಿ ಬಂದಂತ ಪೋಲನ್ ಗ್ರೇನ್ ದೇ ಎಕ್ಸ್ಪ್ರೆಸ್ ಸಮ್ ಸರ್ಟನ್ ಕೆಮಿಕಲ್ಸ್ ಅಂಡ್ ಅದರ ಅಟ್ರಾಕ್ಟೆಂಟ್ ಆಗಿ ಹಿಯರ್ ಸ್ಟಿಗ್ಮಾ ಆಲ್ಸೋ ರಿಲೀಸಸ್ ಸಮ್ ಕೆಮಿಕಲ್ಸ್. ಈ ಬೋತ್ ಕೆಮಿಕಲ್ ಇಂಟ್ರಾಕ್ಷನ್ ಬಿಟ್ವೀನ್ ಬೋತ್ ದೀಸ್ ಎ ಪ್ರಾಪರ್ ಕೆಮಿಕಲ್ ಇಂಟ್ರಾಕ್ಷನ್ ವಿಲ್ ಅಕರ್ಸ್. ಸೊ ಅಲ್ಲಿ ಸ್ಟಿಗ್ಮಾ ಏನ್ ಮಾಡುತ್ತೆ, ಇಟ್ ಅಲೋಸ್ ದಿ ಜರ್ಮಿನೇಷನ್ ಆಫ್ ಕಂಪ್ಯಾಟಿಬಲ್ ಪೋಲನ್ ಗ್ರೇನ್. ಅದರ ಕಂಪ್ಯಾಟಿಬಲ್ ಪೋಲನ್ ಏನಿದೆಯಲ್ಲ ಅದಕ್ಕೆ ಜರ್ಮಿನೇಷನ್ ಮಾಡಲಿಕ್ಕೆ ಅಲೋ ಮಾಡುತ್ತೆ, ಅಂದ್ರೆ ಪೋಲನ್ ಟ್ಯೂಬ್ ಡೆವಲಪ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕಂಪ್ಯಾಟಿಬಿಲಿಟಿ. ಅಂಡ್ ಹಿಯರ್ ಜರ್ಮಿನೇಷನ್ ಇಟ್ ಡ್ಯೂ ಟು ಕೆಮಿಕಲ್ ಮೀಡಿಯೇಟೆಡ್ ಪ್ರೊಸೆಸ್. ಅಂಡ್ ಅಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತಾ ಇದೆಯಲ್ಲ, ದ ಗ್ರೋತ್ ಆಫ್ ದಿ ಪೋಲನ್ ಟ್ಯೂಬ್ ಇಸ್ ದಿ ಕಿಮೋಟ್ರಾಪಿಕ್ ಗ್ರೋತ್ ಅಂತ ಹೇಳ್ತೀವಿ ಇದನ್ನ. ಇಲ್ಲಿ ಕಿಮೋಟ್ರಾಪಿಕ್ ಗ್ರೋತ್ ಆಗ್ತಾ ಇದೆ, ಕಿಮೋಟ್ರಾಪಿಕ್ ಗ್ರೋತ್ ಆಫ್ ಪೋಲನ್ ಟ್ಯೂಬ್. ಎಲ್ಲಿಗೆ? ಟುವರ್ಡ್ಸ್ ಓವ್ಯೂಲ್, ಮೈಕ್ರೋಪೈಲರ್ ಎಂಡ್ ಆಫ್ ದಿ ಓವ್ಯೂಲ್ ಅಂತ ಹೇಳ್ತೀವಿ. ಸೊ ಕಂಪ್ಯಾಟಿಬಲ್ ಪಾಲಿನೇಷನ್ ಆಗ್ತಾ ಇದೆ. ಪೋಲನ್ ಟ್ಯೂಬ್ ಗ್ರೋಸ್ ಥ್ರೂ ದಿ ಟಿಶ್ಯೂಸ್ ಆಫ್ ಸ್ಟೈಲ್. ಒಂದ್ಸಲ ಅಲ್ಲಿ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆದ್ರೆ ಟಿಶ್ಯೂಸ್ ಆಫ್ ಸ್ಟೈಲ್ ಅಂಡ್ ಸ್ಟಿಗ್ಮಾ ಅದು ಜರ್ಮಿನೇಟ್ ಆಗ್ತಾ ಇದೆ, ಸ್ಟಿಗ್ಮಾ ಅಂಡ್ ಸ್ಟೈಲ್, ಅಂಡ್ ರೀಚಸ್ ಟು ದಿ ಮೈಕ್ರೋಪೈಲರ್ ಎಂಡ್ ಆಫ್ ದಿ ಓವ್ಯೂಲ್. ಸೊ ಈ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗ್ತಾ ಇದೆಯಲ್ಲ, ಅದರಲ್ಲಿ 2 ನಾನ್ ಮೊಟೈಲ್ ಮೇಲ್ ಗ್ಯಾಮೆಟ್ಸ್ ದ ರೀಚಸ್ ಟು ದಿ ಓವರಿ ಟುವರ್ಡ್ ದಿ ಮೈಕ್ರೋಪೈಲರ್ ಎಂಡ್, and where this pollen tube enters through one of the synergid cells where the filiform apparatus are present. Through the synergid cells adu ovule alli enter agutte, and where the double fertilization will occurs. So all these alli double fertilization aglikke sahaya madutte. All these events from pollen deposition on the stigma until the pollen tube enters into the ovule, the together we can say it is a pollen pistil interaction ಅಂತ ಹೇಳ್ತೀವಿ ಇದನ್ನ.
ನೆಕ್ಸ್ಟ್ ನೋಡೋಣ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ವಾಟ್ ಈಸ್ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಇಟ್ ಇನ್ಕ್ಲೂಡ್ಸ್ emasculation. ಇಟ್ ಇಸ್ ಒನ್ ಆಫ್ ದ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅಂಡ್ ಹಿಯರ್ ದೇ ವಿಲ್ ಗೋ ಫಾರ್ ದಿ ಕ್ರಾಸ್ ಪಾಲಿನೇಷನ್. ಇಲ್ಲಿ ಕ್ರಾಸ್ ಪಾಲಿನೇಷನ್ಗಾಗಿ ಈ ಮೆಥಡ್ ಅನ್ನ ಯೂಸ್ ಮಾಡ್ತಿರ್ತಾರೆ. ವಾಟ್ ಈಸ್ ದಿಸ್? ಇನ್ ಸಚ್ ಕ್ರಾಸಿಂಗ್ the desired pollen grains are used to pollinate and stigma is protected from the contamination of unwanted pollen grains by the emasculation method and bagging. So ಈ ಕ್ವಶನ್ ಬರುತ್ತೆ, ವಾಟ್ ಈಸ್ ದಿಸ್ emasculation? ಇದರ ಮೇಲೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ ಇದು. ಸೊ emasculation ಅಂದ್ರೆ ಏನು? ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಷುವಲ್ ಫ್ಲವರ್. ದಟ್ ಇಸ್ ಆಲ್ರೆಡಿ ಆ ಫ್ಲವರ್ ಅನ್ನ ಫಿಮೇಲ್ ಪೇರೆಂಟಲ್ ಫ್ಲವರ್ ಅಂತ ಡಿಸೈಡ್ ಮಾಡಿದೀವಿ ನಾವು. ಸೊ ದ ರಿಮೂವಲ್ ಆಫ್ ಆಂಥರ್ ಇನ್ ದಿ ಬಡ್ ಕಂಡೀಷನ್. ಸೊ ದಟ್ ವಿ ಕ್ಯಾನ್ ಸೇ. ಸೊ ರಿಮೂವಲ್ ಆಫ್ ಆಂಥರ್ ಇನ್ ದಿ ಬಡ್ ಕಂಡೀಷನ್. ಸೊ ಅಲ್ಲಿ ಏನಾಗುತ್ತೆ, ಗೈನೋಸಿಯಾ ಮಾತ್ರ ಉಳಿಯುತ್ತೆ, ಫಿಮೇಲ್ ಪಾರ್ಟ್ ಅಥವಾ ಪಿಸ್ಟಿಲ್ ಮಾತ್ರ ಉಳಿಯುತ್ತೆ. ಸೊ ಆ ಫ್ಲವರ್ ಈಗ ಫಿಮೇಲ್ ಪೇರೆಂಟ್ ಆಗಿ ಕನ್ವರ್ಟ್ ಆಗುತ್ತೆ, ಯಾಕಂದ್ರೆ ನಾವು ಅದರಲ್ಲಿ ಮೇಲ್ ಪಾರ್ಟ್ ಆಂಥರ್ ಅನ್ನ ರಿಮೂವ್ ಮಾಡಿದ್ವಿ. So removing of anther in the bud condition from the female parental part, we can say it is the emasculation ಅಂತ ಹೇಳ್ತೀವಿ. ಅಂಡ್ emasculation ಆದ ನಂತರ ಅಲ್ಲಿ ಬ್ಯಾಗಿಂಗ್ ಮಾಡಲಾಗುತ್ತೆ ಟು ಅವಾಯ್ಡ್ ದಿ ಅನ್ವಾಂಟೆಡ್ ಕಂಟ್ಯಾಮಿನೇಷನ್. ಸೊ ಈ ಸ್ಟೆಪ್ ಅನ್ನ ಅಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ ಫಾಲೋ ಮಾಡ್ತಾರೆ. ಮತ್ತೆ ಅಲ್ಲಿ ಫಿಮೇಲ್ ಫ್ಲವರ್ ಇದೆ, ಅದು ಮ್ಯಾಚ್ಯೂರ್ ಆದ್ಮೇಲೆ ಬಡ್ ಕಂಡೀಷನ್ ಅಲ್ಲಿ ಅಂತರ್ ರಿಮೂವ್ ಮಾಡಲಾಗಿದೆ. ಸೊ ಇವನ್ ಅಲ್ಲಿ ಸ್ಟಿಗ್ಮಾ ಕೂಡ ಈ ಮ್ಯಾಚ್ಯೂರ್ ಇದೆ, ಅದು ಮ್ಯಾಚ್ಯೂರ್ ಆದ್ಮೇಲೆ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಅಲ್ಲಿ ಡಸ್ಟಿಂಗ್ ಮಾಡಿ ಫರ್ಟಿಲೈಸೇಷನ್ ಗೆ ಅಲೋ ಮಾಡಲಾಗುತ್ತೆ. ಸೊ ದಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇಫ್ ದ ಫ್ಲವರ್ ಇಸ್ ಆಲ್ರೆಡಿ ಯುನಿಸೆಕ್ಷುವಲ್, ಓಕೆ, ಯುನಿಸೆಕ್ಷುವಲ್ ಫಿಮೇಲ್ ಫ್ಲವರ್ ಇದ್ರೆ ವೇರ್ ದ ನೋ ನೀಡ್ ಆಫ್ emasculation. ಆಲ್ರೆಡಿ ಯುನಿಸೆಕ್ಷುವಲ್ ಫಿಮೇಲ್ ಫ್ಲವರ್ ಇದ್ರೆ ಅಲ್ಲಿ emasculation ಏನು ಬೇಕಾಗಿಲ್ಲ. emasculation ಅಂದ್ರೆ ಏನು? ರಿಮೂವಿಂಗ್ ಆಫ್ ಆಂಥರ್ ಫ್ರಮ್ ದಿ ಫ್ಲವರ್ ಬಡ್, ವಿ ಕ್ಯಾನ್ ಸೇ emasculation. ನೆಕ್ಸ್ಟ್ ನೋಡೋಣ ಡಬಲ್ ಫರ್ಟಿಲೈಸೇಷನ್. ಡಬಲ್ ಫರ್ಟಿಲೈಸೇಷನ್ ಈಸ್ ಒನ್ ಆಫ್ ದಿ ಯೂನಿಕ್ ಫೀಚರ್ ಆಫ್ ಎಂಜಿಯೋಸ್ಪರ್ಮ್ ಅಂತ ಹೇಳ್ತೀವಿ. ಡಬಲ್ ಫರ್ಟಿಲೈಸೇಷನ್ ಇದೆಯಲ್ಲ, ಇದು ಎಂಜಿಯೋಸ್ಪರ್ಮ್ಸ್ ನ ಯೂನಿಕ್ ಫ್ಯೂಚರ್ ಇದೆ. ಹಿಯರ್ ಮೇನ್ಲಿ 2 events ವಿಲ್ ಅಕರ್ಸ್. ಇಲ್ಲಿ 2 ಇವೆಂಟ್ಸ್ಗಳು ಆಗುತ್ತೆ. ಒಂದು ಸಿಂಗ್ಯಾಮಿ ಅಂಡ್ ಇನ್ನೊಂದು ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೀವಿ. ದ 2 ಇಂಪಾರ್ಟೆಂಟ್ ಇವೆಂಟ್ಸ್ ವಿಲ್ ಅಕರ್ಸ್. ಏನಾಗುತ್ತೆ ನೋಡಿ, ಟು ದಿ ಪೋಲನ್ ಟ್ಯೂಬ್ ಅಲ್ಲಿ 2 ಮೇಲ್ ಗ್ಯಾಮೆಟ್ ಎಂಟರ್ ಆಗ್ತಾ ಇದೆ. ಎಲ್ಲಿ? ವಿದಿನ್ ದಿ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟರ್ ಆಗುತ್ತೆ. In the embryo sac, okay, in the embryo sac, the first male gamete fuses with the egg cell. That process we can say syngamy. Adrinda zygote develop agutte. Second male gamete, it will fuses with the secondary nucleus or 2 polar nuclei. ಅವು ಎರಡರ ಜೊತೆ ಫ್ಯೂಸ್ ಆಗಿ ಅಲ್ಲಿ ಪ್ರೈಮರಿ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಡೆವಲಪ್ ಆಗುತ್ತೆ. ಅಲ್ಲಿ 3 ನ್ಯೂಕ್ಲಿಯಸ್ ಒಟ್ಟಿಗೆ ಫ್ಯೂಸ್ ಆಗ್ತಾ ಇದೆ. 2 ಪೋಲಾರ್ ನ್ಯೂಕ್ಲಿಯೈ, ಓಕೆ, 2 ಪೋಲಾರ್ ನ್ಯೂಕ್ಲಿಯೈ ಮತ್ತೆ 1 ಮೇಲ್ ಗ್ಯಾಮೆಟ್, ಇವು ಒಟ್ಟಿಗೆ 3 ನ್ಯೂಕ್ಲಿಯೈ ಒಟ್ಟಿಗೆ ಫ್ಯೂಸ್ ಆಗ್ತಾ ಇದೆ. ಸೊ ಅದನ್ನ ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಟ್ರಿಪಲ್ ಫ್ಯೂಷನ್ ಇಂದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಯ್ತು, ಅದು ಟ್ರಿಪ್ಲಾಯ್ಡ್ ಇದೆ. ಅದೇ ಲೇಟರ್ ಸ್ಟೇಜ್ ಅಲ್ಲಿ ಎಂಡೋಸ್ಪರ್ಮ್ ಆಗುತ್ತೆ. ಸಿಂಗ್ಯಾಮಿಯಿಂದ ಝೈಗೋಟ್ ಡೆವಲಪ್ ಆಗಿದೆ, ವಿಚ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಓಕೆ, ಸಿಂಗ್ಯಾಮಿಯಿಂದ ಝೈಗೋಟ್ ಡೆವಲಪ್ ಆಗಿದೆ, ವಿಚ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಅದೇ ಲೇಟರ್ ಸ್ಟೇಜ್ ಅಲ್ಲಿ, ಇನ್ ದಿ ಲೇಟರ್ ಸ್ಟೇಜ್ ದಟ್ ಝೈಗೋಟ್, ಓಕೆ, ಇನ್ ಝೈಗೋಟ್ ಇದೆಯಲ್ಲ ಅದು ಎಂಬ್ರಿಯೋ ಆಫ್ ದಿ ಸೀಡ್ ಆಗುತ್ತೆ. ಮತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ವಿಚ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್, ಇನ್ ಲೇಟರ್ ಸ್ಟೇಜ್ ಇಟ್ ಓನ್ಲಿ ಡೆವಲಪ್ಸ್ ಇನ್ ಲೇಟರ್ ಸ್ಟೇಜ್ ಅಲ್ಲಿ ಇದೇ ಎಂಡೋಸ್ಪರ್ಮ್ ಆಫ್ ದಿ ಸೀಡ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಿಂಗ್ಯಾಮಿ ಅಂಡ್ ಟ್ರಿಪಲ್ ಫ್ಯೂಷನ್, ಬೋತ್ ದೀಸ್ ಟುಗೆದರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ದೆನ್ ನೋಡಿ, where the central cell after the triple fusion it only develops into a endosperm ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದಾಯ್ತು, ದಟ್ ಅಬೌಟ್ ದಿ ಡಬಲ್ ಫರ್ಟಿಲೈಸೇಷನ್. ನೆಕ್ಸ್ಟ್ ಫರ್ಟಿಲೈಸೇಷನ್ ಏನೋ ಆಯ್ತು. ಫರ್ಟಿಲೈಸೇಷನ್ ಆದ್ಮೇಲೆ ಈ ಪ್ಲಾಂಟ್ಸ್ ಗಳಲ್ಲಿ ಏನ್ ಡೆವಲಪ್ ಆಗುತ್ತೆ, ವಾಟ್ ವಿಲ್ ಡೆವಲಪ್ಸ್? ಸೊ ಫಸ್ಟ್ ಒನ್ ಇಸ್ ದಿ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್, ದೆನ್ ಎಂಬ್ರಿಯೋ ಡೆವಲಪ್ಮೆಂಟ್, ಸೀಡ್ ಡೆವಲಪ್ಮೆಂಟ್ ಅಂಡ್ ಫ್ರೂಟ್ ಡೆವಲಪ್ಮೆಂಟ್. ಈ 4 ಇವೆಂಟ್ಸ್ಗಳು ನಡೀತಾ ಇರುತ್ತೆ. ಎಂಡೋಸ್ಪರ್ಮ್ ಡೆವಲಪ್ಮೆಂಟ್, ಎಂಬ್ರಿಯೋ ಡೆವಲಪ್ಮೆಂಟ್, seed development and fruit development. So we're one by one nodona. Endosperm development, it precedes the embryo development. Embryo development kinta munche endosperm develop agutte, because endosperm it contains a nutritive tissue which is diploid in nature, and that nutritive tissue of endosperm it nourishes the developing embryo. Developing embryo ge adu nutrient agi ಕೆಲಸ ಮಾಡ್ತಾ ಇರುತ್ತೆ.
ಎಂಡೋಸ್ಪರ್ಮ್ ಅಲ್ಲಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಎಂಡೋಸ್ಪರ್ಮ್ ಇದೆ, ಅದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ವಿಚ್ ಇಸ್ ಡೆವಲಪ್ಡ್ ಆಫ್ಟರ್ ದಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಅಲ್ಲಿ ಬಹಳಷ್ಟು ಸಕ್ಸೆಸಿವ್ ಮೈಟೋಸಿಸ್ ಆಗೋದ್ರಿಂದ, ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ ಆಗೋದ್ರಿಂದ ಅದು ಡೆವಲಪ್ ಆಗಿದೆ. ಅದನ್ನ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಕೂಡ ಹೇಳ್ತೀವಿ. ಅಂಡ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಇಸ್ ಎ ಕೋಕೋನಟ್ ವಾಟರ್. ಇನ್ನೊಂದು ಕೋಕೋನಟ್ ಅಲ್ಲಿ ವೈಟ್ ಕರ್ನಲ್ ಅಥವಾ ಕೊಬ್ಬರಿ ಅಂತ ಹೇಳ್ತೀವಿಲ್ಲ, ಕೋಕೋನಟ್ ವಾಟರ್ ಎಳೆ ನೀರು ಅಂತ ಹೇಳ್ತೀವಿ, ಅದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ಗೆ ಎಕ್ಸಾಂಪಲ್ ಆಯ್ತು. ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ದಟ್ ಇಸ್ ವೈಟ್ ಕರ್ನಲ್ ಆಫ್ ದಿ ಕೋಕೋನಟ್ ಇಸ್ ದಿ ಎಕ್ಸಾಂಪಲ್ ಫಾರ್ ದಿ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಇದು ಸೆಲ್ಯುಲಾರ್ ಎಂಡೋಸ್ಪರ್ಮ್ಗೆ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ನಾವು ನೋಡೋಣ ಎಂಬ್ರಿಯೋ ಡೆವಲಪ್ಮೆಂಟ್. ಇಷ್ಟೇ, ನಾನಿಲ್ಲಿ ಜಾಸ್ತಿ ಡೀಟೇಲ್ ಆಗಿ ಹೋಗೇ ಇಲ್ಲ. ಎಕ್ಸಾಮ್ ಪರ್ಪಸ್ ಏನ್ ಬೇಕಾಗಿದ್ದಿಲ್ಲ ಅಷ್ಟನ್ನ ನಾನು ಹೇಳಿದ್ದೀನಿ. ಇಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಂಬ್ರಿಯೋ ಡೆವಲಪ್ಮೆಂಟ್ ನೋಡೋಣ. ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎಂಬ್ರಿಯೋಜನಿ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಯಾವುದರಿಂದ? ದಟ್ ಈಸ್ ಫ್ರಮ್ ದಿ ಝೈಗೋಟ್, ಡಿಪ್ಲಾಯ್ಡ್ ಝೈಗೋಟ್ ಇಂದ ಎಂಬ್ರಿಯೋ ಡೆವಲಪ್ಮೆಂಟ್ ಇದೆಯಲ್ಲ ಅದನ್ನು ನಾವು ಎಂಬ್ರಿಯೋಜನಿ ಅಂತ ಹೇಳ್ತೀವಿ. ಇನಿಷಿಯಲ್ ಸ್ಟೇಜಸ್ ಆಫ್ ದಿ ಎಂಬ್ರಿಯೋ ಡೆವಲಪ್ಮೆಂಟ್ ಇನ್ ಬೋತ್ ಡೈಕಾಟ್ ಅಂಡ್ ಮೊನೋಕಾಟ್. ಡೈಕಾಟ್ ಮತ್ತೆ ಮೊನೋಕಾಟ್ ಅಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜ್ ನ ಇನಿಷಿಯಲ್ ಸ್ಟೇಜಸ್ ಇದೆಯಲ್ಲ, ಬೋತ್ ದೇ ಆರ್ ಸೇಮ್ ಇನ್ ಬೋತ್ ಡೈಕಾಟ್ಸ್ ಅಂಡ್ ಮೊನೋಕಾಟ್ಸ್. ಬಟ್ ಇನ್ ಲೇಟರ್ ಸ್ಟೇಜ್ ಅಲ್ಲಿ ಡೈಕಾಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ. ವಾಟ್ ಆರ್ ದಿ ಸ್ಟೇಜಸ್ ಆರ್ ಫಾಲೋಡ್ ಹಿಯರ್? ಇನ್ ಕೇಸ್ ಆಫ್ ಡೈಕಾಟ್ಲೋನಸ್ ಪ್ಲಾಂಟ್ಸ್ ಅಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜಸ್ ಏನಿದೆ ನೋಡಿ. ಇನಿಷಿಯಲಿ ಡಿಪ್ಲಾಯ್ಡ್ ಝೈಗೋಟ್ ಇದೆ, ದೆನ್ ಝೈಗೋಟ್ ಇಂದ ಅದು ಪ್ರೋ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. Then next is globular embryo, then heart shaped embryo, and finally it is a mature embryo agi develop agta irutte. Finally it will develop into a mature embryo, and where there are two vertical division and one transverse divisions agta irutte. Adu agi alli mature embryo agi develop agta ide. Then usually illide ನೋಡಿ, a typical dicot embryo has embryonal axis ಅಂಡ್ ಮತ್ತೆ ಅದರ ಜೊತೆಗೆ ಎರಡು ಕಾಟಿಲಿಡಾನ್ಸ್ ಇರುತ್ತೆ. ಒಂದು ಟಿಪಿಕಲ್ ಡೈಕಾಟ್ ಎಂಬ್ರಿಯೋ ಅಲ್ಲಿ ಎಂಬ್ರಿಯಲ್ ಆಕ್ಸಿಸ್ ವಿತ್ ಎ 2 ಕಾಟಿಲಿಡಾನ್ಸ್. ಎಪಿಕೋಟೈಲ್ ಟರ್ಮಿನೇಟ್ಸ್ ಇಂಟು ಎ ಪ್ಲಿಮ್ಯೂಲ್ ಅಂಡ್ ಸ್ಟೆಮ್ ಟಿಪ್ ಆಗಿ ಡೆವಲಪ್ ಆಗುತ್ತೆ. ಹೈಪೋಕೋಟೈಲ್ ಇಟ್ ವಿಲ್ ರಿಮೇನ್ಸ್ ಆಸ್ ಎ ಕ್ಯಾಪ್ ಆಫ್ ದಿ ರೂಟ್, ದಟ್ ಇಸ್ ಎ ರಾಡಿಕಲ್ ಕ್ಯಾಪ್ ಆಗಿ ಡೆವಲಪ್ ಆಗಿರುತ್ತೆ ಅಥವಾ ರೂಟ್ ಟಿಪ್ ಆಗಿ ಅಲ್ಲಿ ಹೆಲ್ಪ್ ಆಗುತ್ತೆ. In monocot embryo there is only one cotyledon is present, especially in the some grass species. Adanna now scutellum anta heltivi. Usually it is present toward the lateral side. It is a large shield shaped, where in the embryonal axis radical is covered by a thick protective coat known as a coleorhiza, and the plumule it is covered by a thick protective covering that is a coleoptile anta heltivi. ವಿದ್ಯಾರ್ಥಿ ಮಿತ್ರರೇ ನೆನಪಿಟ್ಟುಕೊಳ್ಳಿ, ಕೋಲಿಯೋರೈಸಾ ಅಂಡ್ ಕೋಲಿಯೋಪ್ಟೈಲ್ ಯು ಕ್ಯಾನ್ ಕ್ಲಿಯರ್ಲಿ ಸೀನ್ ಓನ್ಲಿ ಇನ್ ದಿ ಮೊನೋಕಾಟ್. ಓಕೆ, ನೆಕ್ಸ್ಟ್ ಸೀಡ್ ಡೆವಲಪ್ಮೆಂಟ್ ನೋಡೋಣ. ಆಫ್ಟರ್ ದಿ ಫರ್ಟಿಲೈಸೇಷನ್ ಆದ ನಂತರ ಆಲ್ ದ ಓವ್ಯೂಲ್ಸ್, ಆಫ್ಟರ್ ದಿ ಫರ್ಟಿಲೈಸೇಷನ್ ಆಲ್ ದ ಓವ್ಯೂಲ್ಸ್ ದೇ ಆರ್ ಕನ್ವರ್ಟೆಡ್ ಇಂಟು ಎ ಸೀಡ್. After the fertilization all the ovules they are converted into a seed, and all the fertile ovary they are converted into a fruit agi convert agutte. Usually in these in seed idiyalla, whether the endosperm is present retains in the mature seed or not, even in mature seed, developing mature seed idiyalla adu endosperm anna nutritive tissue anna consume ಮಾಡ್ಕೊಳ್ತಾ ಇರುತ್ತೆ. If the endosperm retains in the mature seed adana endospermic seeds anta ಹೇಳ್ತೀವಿ ಅಥವಾ albuminous seed. If the endosperm not retains in the mature seed, then such seeds they are known as a non-albuminous or ex-albuminous or non-endospermic seeds anta ಹೇಳ್ತೀವಿ. Non-endospermic seeds. Example for the non-endospermic seeds are pea, groundnut, even monocot like orchids. Okay, orchid seeds they are the best example for non-endospermic seed. And endospermic seeds ke example ide wheat, maize, barley, castor, coconut. So they are the best example. In certain seeds, especially seeds of black pepper, palmenasu, piper nigrum, scientific hesaru, then beet, the remnants of nucellus in a mature seed. Mature seeds alli nucellus kuda namage nodlikke sigutte, and such seeds they are known as a perispermic seed or perisperm anta ಹೇಳ್ತೀವಿ. Such seeds they are known as a
perispermic seed. ಸೊ ವಾಲ್ ಆಫ್ ದಿ ಅಲ್ಲಿ ಏನಾಗುತ್ತೆ ಸೀಡ್ಸ್ ಓವ್ಯೂಲ್ ಇದ್ದದ್ದು ಸೀಡ್ ಆಗಿ ಡೆವಲಪ್ ಆಗ್ತಾ ಇದೆ, ಓವ್ರಿ ಫ್ರೂಟ್ ಆಗಿ ಡೆವಲಪ್ ಆಗ್ತಾ ಇದೆ, ಅಂಡ್ ವಾಲ್ ಆಫ್ ದಿ ಫರ್ಟೈಲ್ ಓವ್ರಿ ಡೆವಲಪ್ಸ್ ಇಂಟು ಎ ಫ್ರೂಟ್ ವಾಲ್ ಆರ್ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪೆರಿಕಾರ್ಪ್ ಅಂತ ಹೇಳ್ತೀವಿ. ಸೊ ವಾಲ್ ಆಫ್ ದಿ ಫರ್ಟೈಲ್ ಓವ್ರಿ ಡೆವಲಪ್ಸ್ ಇಂಟು ಪೆರಿಕಾರ್ಪ್, ಎ ಫ್ರೂಟ್ ವಾಲ್, and which contains mainly 3 layers, that is a outer epicarp, middle mesocarp and inner endocarp ಅಂತ ಹೇಳ್ತೀವಿ. And in the fruit development ಆಗ್ತಾ ಇದೆಯಲ್ಲ, so usually if the fruit is developed from after the fertilization, that is a true fruit ಅಂತ ಹೇಳ್ತೀವಿ. If the fruit develops any other part of the flower like thalamus ಅಥವಾ ಕಂಪ್ಲೀಟ್ ಇನ್ಫ್ಲೋರೆಸೆನ್ಸ್ ಇಂದ ಫ್ರೂಟ್ ಡೆವಲಪ್ ಆಗ್ತಾ ಇದ್ರೆ ಅದನ್ನ ನಾವು ಫಾಲ್ಸ್ ಫ್ರೂಟ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನೋಡಿ, there is an apple, strawberry, cashew, where thalamus contributes in the fruit development. Such fruits they are known as a false fruit ಅಂತ ಹೇಳ್ತೀವಿ. ಇನ್ನೊಂದು ಟೈಪ್ ಆಫ್ ಫ್ರೂಟ್ಸ್ ಬರುತ್ತೆ, that is a parthenocarpic fruits, where the development of fruit without fertilization, and these parthenocarpic fruits are seedless fruits ಇರುತ್ತೆ. So these are the seedless fruits. Parthenocarpic fruits are generally seedless fruits irutte which are developed without fertilization. Best examples are banana. It can be also induced with the help of hormonal treatment, plant growth regulators like auxin hormone idella, auxin ಅಥವಾ ಗಿಬ್ಬರ್ಲಿನ್ ಯೂಸ್ ಮಾಡಿಕೊಂಡು ನಾವು ಪಾರ್ಥೆನೋಕಾರ್ಪಿ ಇಂಡ್ಯೂಸ್ ಮಾಡಬಹುದು. And not only that, one more important point ಇದೆ, seeds are the basis of our agriculture ಅಂತ ಹೇಳ್ತೀವಿ, because these seeds ಇದೆಯಲ್ಲ, they will show the two important property. One is dehydration and one more is dormancy. One dehydration and ಇನ್ನೊಂದು dormancy. Because of these two property, seeds are the basis of our agriculture ಅಂತ ಹೇಳ್ಬೋದು. Because of that we can store the seeds for the longer period. Because of that we can use the seeds of this year for the sow in this agriculture field, and we can raise the crop for the next year or next season. ಈ ವರ್ಷ ಬಂದಿರುವಂತ ಸೀಡ್ಸ್ ಗಳನ್ನ ಪ್ರಿಸರ್ವ್ ಮಾಡಿಕೊಂಡು ಮುಂದಿನ ವರ್ಷ ಮುಂದಿನ ಸೀಸನ್ ಅಲ್ಲಿ ಮತ್ತೆ ಅವುಗಳನ್ನ ಬಿತ್ತನೆ ಮಾಡಲಿಕ್ಕೆ ನಾವು ಬಳಸಬಹುದು. ಬಿಕಾಸ್ ಆಫ್ ದೀಸ್ ಟೂ ರೀಸನ್ಸ್ ನಾವು ಸೀಡ್ಸ್ ಗಳನ್ನ ಫುಡ್ ಆಗಿ ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ದೀಸ್ ಟೂ ರೀಸನ್ ಸೀಡ್ಸ್ ಅನ್ನ ಸ್ಟೋರ್ ಮಾಡ್ತೀವಿ ಅಥವಾ ಪ್ರಿಸರ್ವ್ ಮಾಡ್ತೀವಿ. ಬಿಕಾಸ್ ಆಫ್ ದೀಸ್ ಟೂ ರೀಸನ್, because of these two reasons we can say seeds are the basis of our agriculture ಅಂತ ಹೇಳ್ತೀವಿ. ಈ ಸೀಡ್ಸ್ ಇದೆಯಲ್ಲ, ಸೀಡ್ಸ್ ಗಳ ಲೈಫ್ ಸ್ಪ್ಯಾನ್ ಕೂಡ ವೇರಿ ಆಗ್ತಾ ಇರುತ್ತೆ. ಒಂದು ನೋಡಿ, ಲುಪಿನ್ ಸೀಡ್, ದಟ್ ಇಸ್ ಲುಪಿನಸ್ ಆರ್ಟಿಕಸ್, ದ ಸೀಡ್ಸ್ ವಯಬಲ್ ಫಾರ್ ಆಲ್ಮೋಸ್ಟ್ 10,000 years. ಫಿನಿಕ್ಸ್ ಡ್ಯಾಕ್ಟಿಲಿಫೆರಾ, ದಟ್ ಇಸ್ ಎ ಡೇಟ್ ಪಾಮ್, ಉತ್ತತ್ತಿ, ಖರ್ಜೂರು ಅಂತ ಹೇಳ್ತೀವಿ ನೋಡಿ. ಓಕೆ, ಸೊ ಹಿಯರ್ ದ ಸೀಡ್ಸ್ ಆರ್ ವಯಬಲ್ ಫಾರ್ ಇವನ್ ಫಾರ್ 2,000 years. ಕೆಲವೊಂದು ಸೀಡ್ಸ್ ಗಳ ಲೈಫ್ ಸ್ಪ್ಯಾನ್ ಬಹಳ ಕಡಿಮೆ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಆಕ್ಸಾಲಿಸ್. ಅಂಡ್ ಕೆಲವೊಂದು ಪ್ಲಾಂಟ್ ನೋಡಿದರೆ ಸೆವರಲ್ 1000 years ವರೆಗೂ ಅಲ್ಲಿ ಸೀಡ್ ಸರ್ವೈವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅಪೋಮಿಕ್ಸಿಸ್ ಅಂಡ್ ಪಾಲಿಎಂಬ್ರಿಯಾನಿ. ಈ ಕಾನ್ಸೆಪ್ಟ್ ನೋಡೋಣ, ಇದು ಕೂಡ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ. ಇಲ್ಲಿ ಯಾವ ಕಾನ್ಸೆಪ್ಟ್ ನೆನಪಿಟ್ಕೊಳ್ಬೇಕು ನೋಡಿ. Apomixis commonly seen in the members of family, certain members of family of Asteraceae and grasses, where the development of seed without fertilization, development of fruit without fertilization, parthenocarpy ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಆಫ್ ಸೀಡ್ ವಿದೌಟ್ ಫರ್ಟಿಲೈಸೇಷನ್, ದಟ್ ಇಸ್ ಅಪೋಮಿಕ್ಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಾ ಇದೆ, ಸೀಡ್ ಡೆವಲಪ್ಮೆಂಟ್ ಆಗ್ತಾ ಇದೆ ವಿದೌಟ್ ಫರ್ಟಿಲೈಸೇಷನ್. ಅಂದ್ರೆ ಅಲ್ಲಿ ಏನು ಡಿಪ್ಲಾಯ್ಡ್ ಪಾರ್ಟ್ ಇರುತ್ತಲ್ಲ ಓವ್ಯೂಲ್ಸ್ ಅಲ್ಲಿ, ಐದರ್ ಇಟ್ ಮೇ ಬಿ ಇಂಟೆಗ್ಯುಮೆಂಟ್ಸ್ ಆರ್ ನೂಸೆಲಸ್, ಅವೇ ಡೈರೆಕ್ಟ್ಲಿ ಸೀಡ್ ಆಗಿ ಡೆವಲಪ್ ಆಗುತ್ತೆ. ಅದೇ ಮೊದಲು ಇಂಟೆಗ್ಯುಮೆಂಟ್ಸ್ ಇದೆ ಅಥವಾ ನೂಸೆಲಸ್ ಇದೆ, ಅದು ಡಿಪ್ಲಾಯ್ಡ್ ಎಂಬ್ರಿಯೋಸ್ ಆಗಿ ಹೋಗುತ್ತೆ, ಅದರಿಂದ ಡಿಪ್ಲಾಯ್ಡ್ ಎಂಬ್ರಿಯೋಸ್ ಹಾಕಿಂದನೇ ಸೀಡ್ ಡೆವಲಪ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಅಪೋಮಿಕ್ಸಿಸ್ ಅಂತ ಹೇಳ್ತೀವಿ. And it is a type of asexual reproduction which mimics the sexual reproduction, because ಇಲ್ಲಿ diploid seed ಆಗ್ತಾ ಇದೆ without fertilization. So it mimics the sexual, it is a type of asexual reproduction which mimics the sexual reproduction ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, there is a diploid egg cell or we can say nucellus cells. They are developed into a embryo without fertilization. Without fertilization diploid tissues ಇದೆ, either it may be integument cells or nucellus cells. Diploid tissues ಯಾವುದು? It may be integuments, or it may be nucellus. They directly develops into a embryo. Then ಅಷ್ಟೇ ಅಲ್ಲ, even in case of citrus or even in mango,
ಇದರಲ್ಲಿ ನೂಸೆಲ್ಲಾರ್ ಎಂಬ್ರಿಯೋ ಡೆವಲಪ್ ಆಗುತ್ತೆ, ಅಂದ್ರೆ ನೂಸೆಲಸ್ ಇಂದ ಅಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ, ಡಿಪ್ಲಾಯ್ಡ್ ಎಂಬ್ರಿಯೋ. ಆರ್ ಕೆಲವೊಂದರಲ್ಲಿ ಇಂಟೆಗ್ಮೆಂಟ್ಸ್ ಇಂದನೂ ಕೂಡ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ. ಸೊ ಒಂದು ಝೈಗೋಟ್ ಇಂದನೇ ಅಂತೂ ಎಂಬ್ರಿಯೋ ಆಗ್ತಾ ಇದೆ. ಇನ್ನೊಂದು ಅಡಿಷನಲ್, ಇಫ್ ದರ್ ಇಸ್ ಎ ಡೆವಲಪ್ಮೆಂಟ್ ಆಫ್ ಮೋರ್ ದೆನ್ ಒನ್ ಎಂಬ್ರಿಯೋ, ಓಕೆ, ಸೊ ಅದನ್ನ ನಾವು ಮೋರ್ ದೆನ್ ಒನ್ ಎಂಬ್ರಿಯೋ ಅಲ್ಲಿ ಆಗ್ತಾ ಇದ್ರೆ, ಐದರ್ ಇಟ್ ಮೇ ಬಿ ನೂಸೆಲಸ್ ಇಂದ, ಇಂಟೆಗ್ಮೆಂಟ್ ಇಂದ ಎಂಬ್ರಿಯೋ ಆಗ್ತಾ ಇದ್ರೆ, ಮೋರ್ ದೆನ್ ಒನ್ ಎಂಬ್ರಿಯೋ ಆಗ್ತಾ ಇದ್ರೆ ಅದನ್ನ ನಾವು ಪಾಲಿ ಎಂಬ್ರಿಯೋನಿ ಅಂತ ಹೇಳ್ತೀವಿ. ಇನ್ನೊಂದು, ನವೆ ಡೇಸ್ ದರ್ ಇಸ್ ಎ ಎಕ್ಸ್ಪೆರಿಮೆಂಟ್, ಮೆನಿ ರಿಸರ್ಚಸ್ ಆರ್ ಗೋಯಿಂಗ್ ಆನ್, ಮೆನಿ ಎಕ್ಸ್ಪೆರಿಮೆಂಟ್ಸ್ ಆರ್ performing by the scientist, many research are going on to develop the hybrid seeds and to incorporate the gene which is responsible for apomixis. ಅಪೋಮಿಕ್ಸಿಸ್ಗೆ ರೆಸ್ಪಾನ್ಸಿಬಲ್ ಜೀನ್ ಇದೆಯಲ್ಲ, ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ದೆ ಆದರೆ ಅಲ್ಲಿ ಫಾರ್ಮರ್ಸ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಾಗುತ್ತೆ. ಬಿಕಾಸ್ ನಾರ್ಮಲ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇಂದ ಡೆವಲಪ್ ಆಗುವಂತ ಹೈಬ್ರಿಡ್ ಸೀಡ್ಸ್ ಇದೆಯಲ್ಲ, ದೇ ವಿಲ್ ಲೂಸ್ ದೇರ್ ವಿಗರ್, ಅಥವಾ ಹೈಬ್ರಿಡ್ ಕ್ವಾಲಿಟಿಯನ್ನು ನಾವು ಒಂದು ವರ್ಷದ ನಂತರ ಮತ್ತೊಂದು ವರ್ಷಕ್ಕೆ ಅವು ಲೂಸ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಅಲ್ಲಿ ಜೆನೆಟಿಕ್ ಸೆಗ್ರಿಗೇಷನ್ ಆಗುತ್ತೆ, ಗ್ಯಾಮೆಟ್ ಸೆಗ್ರಿಗೇಷನ್ ಆಗುತ್ತೆ, ಅಥವಾ ದ ಡಿಸೈರೇಬಲ್ ಕ್ವಾಲಿಟಿ ಜೀನ್ಸ್ ಇದೆಯಲ್ಲ ಅಥವಾ ಕ್ರೋಮೋಸೋಮ್ ಇದೆಯಲ್ಲ ಅದು ಸೆಗ್ರಿಗೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಆಸ್ ದ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ವಿಲ್ ಅಕರ್ಸ್ ಡ್ಯೂರಿಂಗ್ ದಿ ಗ್ಯಾಮೆಟೋಜೆನೆಸಿಸ್, ಸೊ ಅವುಗಳ ಡಿಸೈರ್ ಕ್ವಾಲಿಟಿ ಅವು ಲೂಸ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಅಪೋಮಿಕ್ಸಿಸ್ ಸೀಡ್ಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇನ್ ದಿ ಹೈಬ್ರಿಡ್ ಸೀಡ್ಸ್. ಅದರ್ವೈಸ್ ನಾರ್ಮಲ್ ಹೈಬ್ರಿಡ್ ಸೀಡ್ಸ್ ಪ್ರತಿ ವರ್ಷ ಡೆವಲಪ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದಿಸ್ ಕಾನ್ಸೆಪ್ಟ್. ಸೊ ಮೇನ್ಲಿ ನೀವು ಈ ಪಾಯಿಂಟ್ಗಳನ್ನ ಇಲ್ಲಿವರೆಗೆ ಈ ಪಾಯಿಂಟ್ ಅನ್ನ ಮೇನ್ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳಿ. ಇದಾಯ್ತು. ಸೊ ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ ಅದನ್ನ ನಾವು ಈ ಕ್ರಾಶ್ ಕೋರ್ಸ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಇದರ DPP ಕ್ವಶನ್ಸ್ಗಳು ನನ್ನ PW ಆಪ್ ಅಲ್ಲಿ ಅಪ್ಲೋಡ್ ಆಗಿದೆ, ಅವುಗಳನ್ನ ನೋಡ್ಕೊಳ್ಳಿ, ಸಾಲ್ವ್ ಮಾಡಿ, ಮತ್ತೆ ಅವುಗಳ ಮೇಲೆ ಏನಾದರೂ ಡೌಟ್ ಇದ್ರೆ ವಿಡಿಯೋ ಸೊಲ್ಯೂಷನ್ಸ್ ಅನ್ನ ನೋಡಿಕೊಂಡು ನಿಮ್ಮ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ನಾವು ಸಿಗೋಣ ಮುಂದಿನ ಲೆಕ್ಚರ್ ಅಲ್ಲಿ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.